ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆತಾ ಇರ್ತಾರೆ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 78ನೆಯ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಈ ಫೋನ್ ಇನ್ ಕಾರ್ಯಕ್ರಮ ನಡೆಯುತ್ತಿರುವುದು 78ನೇ ಕಂತು. ಅಂದ್ರೆ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ, ತಪ್ಪದೇ ಪ್ರತಿ ವಾರವೂ ನಡೆಯುತ್ತೆ. ಅದು 77 ಕಂತುಗಳನ್ನ ಮುಗಿಸ್ಕೊಂಡು ಬಂದಿದೆ. 77 ವಾರಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾರವರಿದ್ರು ಬಂದು ಅವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಂತರ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ಸಹ ಅವ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯ ಇರೋದ್ರಿಂದ ನೀವು ಕೊನೆಯಲ್ಲಿ ಮುಕ್ತ ಸಂವಾದದ ಸಮಯದಲ್ಲಿ ನೀವು ಅವರಿಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅವರ ಸಮಸ್ಯೆಗಳನ್ನ ಹಂಚ್ಕೋಬಹುದು. ಆದಷ್ಟು ನಾವು ನಿಮ್ಮ ಸಮಸ್ಯೆಗೆ ಹೆಚ್ಚಿನ ಪರಿಹಾರವನ್ನು ಒದಗಿಸೋ ಪ್ರಯತ್ನ ಮಾಡ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅನೇಕರು ಪಾಲ್ಗೊಂಡಿರ್ತಾರೆ. ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಉಡುಪಿಯ ಸುತ್ತಮುತ್ತಿನ ಅನೇಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದ್ರಿಂದ ಇದು ಕೇವಲ ಒಂದು ಮದ್ಯವ್ಯಸನಗಳಿಗೆ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಇದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಭಾಗವಹಿಸ್ತಾರೆ. ಮನೋವೈದ್ಯರು ಇರ್ತಾರೆ, ಮನಃಶಾಸ್ತ್ರಜ್ಞರು ಇರ್ತಾರೆ, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಹೀಗೆ ಎಲ್ಲರೂ ಇರ್ತಾರೆ ಈ ಕಾರ್ಯಕ್ರಮದಲ್ಲಿ. ಇವತ್ತಿನ ದಿವಸ ನಮ್ಮ ಜೊತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಅವರು, ಆಪ್ತ ಸಮಾಲೋಚಕರು, ಡಾಕ್ಟರ್ ಯುವ ಸ್ಮಾರಕ ಆಸ್ಪತ್ರೆ, ಉಡುಪಿ. ಇವರು ಕುಳಿತ ಮರುಕಳಿಸದಂತೆ ತಡೆಗಟ್ಟುವ ನಿವಾರಣೋಪಾಯಗಳು ಒಂದು ವಿಚಾರದ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದಾರೆ. ಅವರ ಮಾತನ್ನು ಮುಗಿಯವರೆಗೂ ದಯವಿಟ್ಟು ಶಾಂತಿ ಚಿತ್ತರಾಗಿ ಆಲಿಸಿ. ನಂತರದಲ್ಲಿ ಮುಕ್ತ ಸಂವಾದಕ್ಕೆ ಸಮಯ ಇರುತ್ತೆ, ಆಗ ನಿಮ್ಮ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳೋದಕ್ಕೆ, ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನೀವು ಈ ಒಂದು ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿಯೋ ತನಕ ಶಾಂತವಾಗಿ ಕಾದು ನಂತರದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಹಾಗೂ ನಿಮಗೆ ಪ್ರಶ್ನೆಗಳನ್ನ ಕೇಳಬೇಕಾದಂತ ಸಂದರ್ಭದಲ್ಲಿ ನನಗೆ ಪ್ರಶ್ನೆ ಇದೆ, ಆದ್ರೆ ನನ್ನ ಗುರುತು ಇತ್ಯಾದಿಗಳನ್ನ ಹೇಳೋದಕ್ಕೆ ಇಷ್ಟಪಡಲ್ಲ, ನನ್ಗೆ ಮುಜುಗರ ಆಗುತ್ತೆ, ಹೇಗೆ ಪ್ರಶ್ನೆ ಕೇಳಲಿ ಅಂತ ಇದ್ದಲ್ಲಿ ನೀವು ನಿಮ್ಮ ಗುರುತನ್ನು ಹೇಳದೆಯೇ ನಮಗೆ ನೇರವಾಗಿ ಪ್ರಶ್ನೆಗೆ ಬರ್ಬೋದು. ನಾವು ಸಹ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೇವೆ, ನಿಮ್ಮ ಯಾವ ವಿಚಾರಗಳನ್ನ ಸಂಗ್ರಹಿಸುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಕ್ಕಂಥ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಅವರು, ಆಪ್ತ ಸಮಾಲೋಚಕರು, ಡಾಕ್ಟರ್ ಯುವ ಸ್ಮಾರಕ ಆಸ್ಪತ್ರೆ, ಉಡುಪಿ. ಇವರು ಕುಡಿತ ಮರುಕಳಿಸದಂತೆ ತಡೆಗಟ್ಟುವ ನಿವಾರಣೋಪಾಯಗಳ ಎಂಬ ವಿಚಾರದ ಬಗ್ಗೆ ಇವತ್ತಿನ ನಮ್ಮ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 78ನೇ ಕಂತಿನಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ, ಕಮಲ್ ಎ ಬಾಳಿಗ ಚಾರಿಟೇಬಲ್ ಟ್ರಸ್ಟ್, ಮುಂಬೈ ಇವು ಜಂಟಿಯಾಗಿ ಆಯೋಜನೆ ಮಾಡ್ತಾರಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಕುರಿತಾಗಿರುವಂತಹ ಉಚಿತ ನೇರ ಫೋನ್ ಇನ್ ಕಾರ್ಯಕ್ರಮ 78ನೇ ಕಂತಿನಲ್ಲಿ ನಾವಿದ್ದೇವೆ. ಈ ಕಂತಿಗೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ನನ್ನ ಕಡೆಯಿಂದ ಕೋರ್ತಾ ಇದ್ದೇನೆ. ಇವತ್ತಿನ ವಿಷಯ ಕುಡಿತ ಮರುಕಳಿಸದಂತೆ ತಡೆಗಟ್ಟುವಂತಹ ನಿವಾರಣೋಪಾಯಗಳು. ಇದೊಂದು ವ್ಯಸನ. ಕುಡಿತ ಅನ್ನುವಂಥದ್ದು ವ್ಯಸನ. ಈ ವ್ಯಸನ ನಾವು ಅಭ್ಯಾಸ ಮಾಡಿ ಬಂದಿರುವಂಥದ್ದು, ಅಂದ್ರೆ ಒಂದು ಪ್ರಕ್ರಿಯೆಯಾಗಿ ವ್ಯಸನವಾಗಿ ಬದಲಾಗಿರುವಂಥದ್ದು. ಮೊದಲು ಕುಡಿದಂತಹ ಒಂದು ದ್ರವ್ಯ ಏನಿದೆ ಅದು ಹಂತ ಹಂತವಾಗಿ ಒಂದು ಅಭ್ಯಾಸದ ಮುಖಾಂತರ ಇದು ಏನು ವ್ಯಸನವಾಗಿ ಪರಿಣಮಿಸಿದೆ. ಹಾಗಾದ್ರೆ ಈ ವ್ಯಸನದಿಂದ ಹೊರಗಡೆ ಬರುವಂಥದ್ದು ಅನ್ನುವಂಥದ್ದು ಅದು ಸಹ ಒಂದು ಪ್ರಕ್ರಿಯೆ ಇದೆ. ಇದರಲ್ಲಿ ಈ ಪ್ರಕ್ರಿಯೆಯಲ್ಲಿ ಕುಡಿತ ಮರುಕಳಿಸುವಿಕೆ ಅನ್ನುವಂಥದ್ದು ಒಂದು ಮುಖ್ಯವಾಗಿ ಕಂಡು ಬರುವಂತಹ ಅಂಶ. ಹಾಗಾದ್ರೆ ಈ ಕುಡಿತ ಮರುಕಳಿಸುವಿಕೆ ಅಂತಂದ್ರೆ ಏನು? ಮೊದಲು ಈ ಮರುಕಳಿಸುವಿಕೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಇದನ್ನ ರಿಲ್ಯಾಕ್ಸ್ ಅಂತ ಕರೀತೇವೆ. ಒಂದು ಲ್ಯಾಪ್ಸ್ ಅಂತ ಕರಿತೀವಿ. ಆ ಲ್ಯಾಪ್ಸ್ ಕಂಟಿನ್ಯೂ ಆದಾಗ ರಿಲ್ಯಾಕ್ಸ್ ಅಂತಂದ್ರೆ ಒಂದು ದಿನ ಕುಡಿತದ ಈ ಬಿಡುವಂತಹ ಪ್ರಯತ್ನದಲ್ಲಿ ಒಂದು ಸತಿ ಕುಡಿದರೆ ಅದು ಲ್ಯಾಪ್ಸ್ ಅಂತ ಕರೀತಾರೆ. ಆದ್ರೆ ಆ ಕುಡಿತ ಅಷ್ಟಕ್ಕೆ ನಿಲ್ಲದೆ ಮತ್ತೆ 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 ಮುಂದುವರೆದೋದಾಗ ಅದನ್ನ ರಿಲ್ಯಾಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಇದು ಹೇಗೆ ಆಗುತ್ತೆ, ಈ ಪ್ರಕ್ರಿಯೆ ಹೇಗಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಕ್ ಹೋದ್ರೆ ನಮ್ಗೆ 3 ರೀತಿಯಾದಂತಹ ಹಂತಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. 3 ಹಂತಗಳನ್ನು ನಾವು ಮಾಡಿ. ಒಂದು ಭಾವನಾತ್ಮಕವಾಗಿ ಮರುಕಳಿಸುವಂಥದ್ದು, ಎಮೋಷನಲ್ ರಿಲ್ಯಾಕ್ಸ್ ಅಂತ ಕರಿತೀವಿ. ಹಾಗೆ ಮಾನಸಿಕವಾದಂತಹ ಮರುಕಳಿಕೆ ಅಂದ್ರೆ ಮೆಂಟಲ್ ರಿಲ್ಯಾಕ್ಸ್ ಅಂತ ಕರಿತೀವಿ. ಹಾಗೆ 3ನೇದು ಫಿಸಿಕಲ್ ರಿಲ್ಯಾಕ್ಸ್ ಅಂದ್ರೆ ದೈಹಿಕವಾಗಿ
ಮರುಕಳಿಸುವಂಥದ್ದು. ಇದು ಮೂರನೇ ಹಂತ ಆಗಿರುತ್ತೆ. ಈಗ ಹಾಗಾದ್ರೆ ಭಾವನಾತ್ಮಕವಾದಂತಹ ಮರುಕಳಿಕೆ ಅಂತಂದ್ರೆ ಏನು, ಅದನ್ನ ನಾವು ಹೇಗೆ ಗುರುತಿಸಬೇಕು ಅನ್ನುವಂಥದ್ದನ್ನ ನೋಡೋಣ. ಇದರಲ್ಲಿ ಎಮೋಷನಲ್ ರಿಲ್ಯಾಕ್ಸ್ ಅಂತ ಏನಂತ ಕರಿತೀವಿ, ಇದು ಆರಂಭಿಕ ಹಂತ. ಅವನು ಕುಡಿತ ಬಿಡುವಂತಹ ಪ್ರಕ್ರಿಯೆಯಲ್ಲಿ ಅವನು ಒಂದು ವಾತಾವರಣದಲ್ಲಿ ಅವನಿರುವಾಗ ಒಂದು ಆರಂಭಿಕ ಹಂತದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಯಾವ ತರ ಅಂತಂದ್ರೆ ಅದರ ಚಿಹ್ನೆಗಳನ್ನ ನಾವು ನೋಡ್ತಾ ಹೋದ್ರೆ ಅವನು ನಿದ್ರೆ, ಆಹಾರ, ವ್ಯಾಯಾಮ, ನೈರ್ಮಲ್ಯ, ಅವನು ಸ್ವಕಾಲಿಕೆಯನ್ನ ನಿಧಾನವಾಗಿ ನಿರ್ಲಕ್ಷಿಸ್ತಾ ಹೋಗ್ತಾನೆ. ಈ ಆರಂಭಿಕ ಹಂತದಲ್ಲಿ ಅವನ ಭಾವನೆಗಳು ಮತ್ತೆ ನಡವಳಿಕೆಗಳು ಏನಾಗುತ್ತೆ, ಮರುಕಳಿಕೆಗೆ ಕಾರಣವಾಗುವಂತಹ ಮೂಲಕ ಮುಂದುವರಿಯುತ್ತೆ. ಹಾಗೆ ಅದರಲ್ಲಿ ಮುಖ್ಯವಾಗಿ ಏನು, ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ನಿರ್ಲಕ್ಷ್ಯವನ್ನ ಅವನು ಹಂತ ಹಂತವಾಗಿ ತೋರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ನಿಧಾನವಾಗಿ ಅವನು ಭಾವನಾತ್ಮಕವಾಗಿ ತನ್ನ ಕುಟುಂಬದವರಿಂದ, ತನ್ನ ಸ್ನೇಹಿತರಿಂದ ಹತ್ತತ್ರ ಅಂದ್ರೆ ಸ್ವಲ್ಪನೇ ದೂರ ಸರಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನನ್ನು ತಾನು ಪ್ರತ್ಯೇಕಗೊಳಿಸಿಕೊಳ್ಳುವಂತಹ ಸ್ಥಿತಿಗೆ ಅವನು ಹೋಗ್ತಾನೆ. ಹಾಗೆ ತನ್ನ ಭಾವನೆಗಳನ್ನ ನಿಗ್ರಹಿಸುವಲ್ಲಿ ಅವನಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಹೋಗುತ್ತೆ. ಮನಸ್ಸು ಹೆಚ್ಚಿನ ಕಿರಿಕಿರಿ, ಅಸಮಾಧಾನ, ಆತಂಕ ಹಾಗೆ ಖಿನ್ನತೆಯಂತಹ ಸ್ಥಿತಿಗಳನ್ನ ಅನುಭವಿಸುತ್ತೆ. ಮತ್ತೊಂದಾಗಿ ಅಂಥವರಲ್ಲಿ ಆ ಭಾವನಾತ್ಮಕವಾದಂತಹ ಒಂದು ಮರುಕಳಿಕೆಯಲ್ಲಿ ಇರ್ತಾರಲ್ವಾ, ಆ ಸ್ಥಿತಿಯಲ್ಲಿ ಅವ್ರು ತಾವು ನಾನು ಗುಣಮುಖ ಆಗಿದ್ದೇನೆ ಅನ್ನುವಂತ ಭಾವನೆ ಬರ್ತಾ ಇರುತ್ತೆ. ಮತ್ತೊಂದಾಗಿ ಇದೊಂದೇ ನಮ್ಮ ಜೀವನದ ಸಮಸ್ಯೆ ಆಗಿದೆ, ಇದು ಮುಗಿತಲ್ವಾ ಅನ್ನುವಂತ ಭಾವನೆಗಳು ಸಹ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಚೆನ್ನಾಗಿದ್ದೇನೆ ಅನ್ನುವಂತಹ, ಗುಣಮುಖ ಆಗ್ಬಿಟ್ಟಿದ್ದೇನೆ ಅನ್ನುವಂತಹ ಭಾವನೆ ಅವರಲ್ಲಿ ಇರುತ್ತೆ. ಮತ್ತೊಂದಾಗಿ ಒಂದು ರಕ್ಷಣಾತ್ಮಕ ಪ್ರಕ್ರಿಯೆಗೆ ತುಂಬಾ ನಕಾರಾತ್ಮಕವಾಗಿ ಅವರು ಪ್ರತಿಕ್ರಿಯಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ, ಇದ್ರ ವಿರುದ್ಧವಾಗಿರುವಂಥದ್ದು. ಇದು ಮಾನಸಿಕವಾದಂತಹ ಮರುಕಳಿಕೆ. ನೋಡಿ, ಈ ಹಂತದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಆ ವ್ಯಕ್ತಿ ಮತ್ತೆ ಮದ್ಯವನ್ನ ಸೇವನೆ ಮಾಡಬಹುದ್ರ ಬಗ್ಗೆ ಆಲೋಚನೆಗಳು ಬರುತ್ತೆ. ಈ ಮಾನಸಿಕ ಹಂತದಲ್ಲಿ ಏನಾಗುತ್ತೆ, ಆ ಮದ್ಯವನ್ನ ಹೇಗೆ ಸೇವನೆ ಮಾಡಬಹುದು ಅಥವಾ ಮಾಡಬಹುದಾ ಅಂತಹ ಕಲ್ಪನೆಗಳು ಅವನಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಹಿಂದಿನ ಕುಡಿತದ ದಿನಗಳನ್ನ ಅವನು ವೈಭವೀಕರಣಗೊಳಿಸ್ಕೋತಾನೆ. ಅವನ ಮನಸ್ಸಿನಲ್ಲಿ ಅದನ್ನ ವೈಭವೀಕರಣಗೊಳಿಸ್ತಾನೆ. ಹಾಗೆ ಅದರಿಂದ ಆದಂತಹ ನಕಾರಾತ್ಮಕ ಪರಿಣಾಮಗಳು ಅವನ ಜೀವನದಲ್ಲಿ ಇರುತ್ತಲ್ವ, ಅದನ್ನ ಅವನು ಮರಿತಾ ಹೋಗ್ತಾನೆ. ಹಾಗೆ ಅವನಲ್ಲಿ ಹಂತ ಹಂತವಾಗಿ ಆಸೆಗಳು ಪ್ರಾರಂಭವಾಗುತ್ತೆ. ಅಂದ್ರೆ ಅದರ ತೀವ್ರತೆ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ತನಗೆ ಕುಡಿತ ಬೇಕೇನೋ ಅನ್ನುವಂತಹ ಕುಡಿಬಹುದಾ ಅಂತಹ ಭಾವನೆಗಳು, ಆಯ್ತಾ, ಆಸೆ ಅಂತ ಏನಿರುತ್ತೆ, ಕ್ರೇವಿಂಗ್ ಅಂತ ಕರಿತೀವಿ, ಆ ಬಯಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮದ್ಯದ ಕುಡಿತಾದಂತಹ ಬಯಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮನುಷ್ಯನ ಒಂದು ಒಪ್ಪಂದ ಮಾಡ್ಕೊತಾ ಹೋಗ್ತಾನೆ. ಅವನು ಒಂದು ಸತಿ ಕುಡಿದ್ರೆ ಏನೂ ಆಗಲ್ಲ, ಇದೊಂದು ಸತಿ ಕುಡಿದು ಬಿಡೋಣ, ಏನಾಗುತ್ತೆ, ಸ್ವಲ್ಪ ಮಾತ್ರ ಅಲ್ವಾ, ಸರಿ ಏನಾಗಲ್ಲ, ಇಷ್ಟು ಸಮಯ ಬಿಟ್ಟಿದ್ದೀನಿ ನಾನು, ಇಷ್ಟು ದಿನಗಳು ಬಿಟ್ಟಿದ್ದೀನಿ, ಇಷ್ಟು ತಾಸುಗಳು ಬಿಟ್ಟಿದ್ದೀನಿ, ಅಥವಾ ಇಷ್ಟು ದಿನಗಳು ನಾನು ಬಿಟ್ಬಿಟ್ಟಿದ್ದೀನಿ, ಅದು ಒಂದಂತೂ ನಾನು ನಿಯಂತ್ರಣ ಮಾಡ್ಕೋತೀನಲ್ವಾ ಅನ್ನುವಂತಹ ಭಾವನೆಯಿಂದ ಅದೊಂದು ಒಪ್ಪಂದ ಆಗುತ್ತೆ. ಒಂದು ಸತಿ ಕುಡಿಯೋಣ ಅಷ್ಟೇ, ಮತ್ತೆ ನಾಳೆ ಮುಂದುವರಿಸೋದಿಲ್ಲ ಅನ್ನುವ ಭಾವನೆಯಲ್ಲಿ ಅವನು ಇರ್ತಾನೆ. ಹಾಗೆ ಅದಕ್ಕೆ ತಕ್ಕ ಹಾಗೆ ಕೆಲವಿಷ್ಟು ಆಲೋಚನೆಗಳನ್ನ ಮಾಡ್ತಾನೆ. ಯಾವಾಗ ಕುಡಿಬೋದು, ಹೇಗೆ ಕುಡಿಬೋದು, ಅದ್ರ ಬಗ್ಗೆ ಸಕ್ರಿಯವಾದಂತಹ ಆಲೋಚನೆಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೊಂದಾಗಿ ಹಿಂದಿನ ಸಮಸ್ಯೆಗಳ ತೀವ್ರತೆಯನ್ನ ಸಂಪೂರ್ಣವಾಗಿ ಅವನು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾನೆ. ನಿಧಾನವಾಗಿ ಈ ಮದ್ಯ ಎಲ್ಲಿ ಇರ್ತದೋ, ಈ ಮದ್ಯ ವ್ಯಸನ ಎಲ್ಲಿ ಇರ್ತದೋ ಆ ಜಾಗಗಳಲ್ಲಿ ತನ್ನನ್ನು ತಾನು ನಿಧಾನವಾಗಿ ಇರಿಸ್ಕೊಳ್ತಾ ಹೋಗ್ತಾನೆ. ಆ ಜಾಗಗಳಲ್ಲಿ ಅವನು ತಾನಿರೋದನ್ನ ಪ್ರಾರಂಭ ಮಾಡ್ತಾನೆ. ಬಾರ್ಗಳಾಗಿರ್ಬೋದು, ಅಥವಾ ಪಾರ್ಟಿಗಳಾಗಿರ್ಬೋದು, ಅಥವಾ ಕುಡಿಯುವಂತಹ ಸ್ನೇಹಿತರಿರ್ಬೋದು, ಇಂಥವರ ಜೊತೆಗೆ ಏನ್ ಮಾಡ್ತಾನೆ, ಹೆಚ್ಚಿನ ಸಮಯವನ್ನ ಕಳಿಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಇನ್ನು ಮೂರನೇ ಹಂತ, ಇದಿಷ್ಟಾದ ನಂತರ ಒಂದು ಅವ್ರ ಜೊತೆಗೆ ಸೇರ್ಲಿಕ್ಕೆ ಪ್ರಾರಂಭ ಆದಂತ ಮನಸ್ಥಿತಿ ಬಂದ ಅಂತಂದ್ರೆ, ಅವನು ಮೂರನೇ ಹಂತದಲ್ಲಿ ತನ್ನ ಸಂಯಮದ ಅವಧಿಯನ್ನ ಮುಗಿಸ್ತಾನೆ. ಕುಡಿಯೋದು ಬೇಡ ಅನ್ನುವಂತ ಒಂದೊಂದು ಸಂಯಮ ಇರುತ್ತಲ್ವಾ,
ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾನೆ. ನಿಜವಾದ ಕ್ರಿಯೆಗೆ ಅವನು ಹೋಗ್ತಾನೆ. ಏನು ಅಂತಂದ್ರೆ ಮದ್ಯವನ್ನ ತಾನು ಕುಡಿತಾನೆ. ಅದು ಕುಡಿದಂತಹ ಮದ್ಯ ಒಂದೇ ದಿನದಲ್ಲಿ ಅವನಿಗೆ ನಿಲ್ಲೋದಿಲ್ಲ. ಅವನು ಮತ್ತೆ ಮತ್ತೆ ಅವನಿಗೆ ಮರುದಿನವೂ ಸಹ ಆಗ್ತದೆ. ಮತ್ತೊಂದಾಗಿ ಎಷ್ಟೋ ಜನ ನಮ್ಮಲ್ಲಿ ಬಂದಾಗ ಹೇಳುವಂತದ್ದಿದೆ, ನಾನು ಸ್ವಲ್ಪ ಕುಡಿದು ನಿಲ್ಲಿಸ ಅಂತಿದ್ದೆ, ಆದ್ರೆ ನನ್ನ ಪ್ರಶ್ನೆಗೆ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವತ್ತೇ ಲಾಸ್ಟ್ ಕುಡಿಬೇಕು, ಅವತ್ತೇ ಲಾಸ್ಟ್ ಮಾಡಿ ಬಿಡ್ಬೇಕು ಅಂತ ಜಾಸ್ತಿ ಕುಡಿದಿದ್ದೀನಿ ಅನ್ನುವಂತಹ ಕಾರಣಗಳನ್ನ ಹಲವಾರು ಬಾರಿ ಕೊಟ್ಟಂತದ್ದಿದೆ. ಹಾಗಾದ್ರೆ ಇದೇ ಹಂತಗಳಾಯ್ತು. ಹಾಗಾದ್ರೆ ಇದನ್ನ ಪ್ರಕ್ರಿಯೆಗಳೇನು, ಇದನ್ನ ತಡೆಗಟ್ಟುವಂತಹ ಪ್ರಕ್ರಿಯೆಗಳೇನು ಅನ್ನುವಂಥದ್ದನ್ನು ನಾವು ನೋಡೋಣ. ನೋಡಿ, ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಟ್ರಿಗರ್ಸ್ಗಳನ್ನ, ಅಂದ್ರೆ ಪ್ರಚೋದಕಗಳು ಅಂತ ಕರೀತೀವಿ. ನಮ್ಮ ಮದ್ಯವ್ಯಸನಕ್ಕೆ ಯಾವುದು ಪ್ರಚೋದನೆ ಕೊಡುತ್ತೆ ಅದನ್ನ ನಾವು ಮೊದಲು ಗುರುತಿಸಬೇಕಾಗತ್ತೆ. ಗುರುತಿಸೋದನ್ನ ಕಲಿಬೇಕು. ಯಾವ ಅಂಶಗಳು ನನಗೆ ಪ್ರಚೋದನೆಯನ್ನು ಕೊಡುತ್ತೆ, ಆ ಪ್ರಚೋದನ ಅಂಶಗಳನ್ನ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ನಾವು ನೋಡೋದು ಇದರಲ್ಲಿ ಎಕ್ಸ್ಟರ್ನಲ್ ಟ್ರಿಗರ್ಸ್ ಮತ್ತೆ ಇಂಟರ್ನಲ್ ಟ್ರಿಗರ್ಸ್ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗಾದ್ರೆ ಈ ಎಕ್ಸ್ಟರ್ನಲ್ ಟ್ರಿಗರ್ಸ್ಗಳು ಅಂತಂದ್ರೆ ಯಾವುದು? ನೋಡಿ, ಆ ವ್ಯಕ್ತಿ ಅವನಿಗೆ ಬಾಹ್ಯವಾದ ಪ್ರಚೋದನೆಗಳು ಇರುತ್ತೆ. ಅವನು ಬಿಡಬೇಕು ಅಂತ ಅವನ ಮನಸ್ಥಿತಿ ಇರುತ್ತೆ. ಆದ್ರೆ ಅವನಿಗೆ ಆ ವಾತಾವರಣ, ಸುತ್ತಲಿನ ವಾತಾವರಣ ಇರುತ್ತಲ್ವಾ, ಆ ಸ್ಥಳಗಳು ಅವನ ಮೇಲೆ ಪ್ರಚೋದನೆಯನ್ನ ಉಂಟು ಮಾಡಬಹುದು. ಯಾವುದು? ಅವನು ಪ್ರತಿನಿತ್ಯ ಒಂದು ದಾರಿಗೆ ಹೋಗ್ತಾ ಇರ್ತಾನೆ, ಆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಅದು ಪ್ರತಿನಿತ್ಯ ಅದಲ್ಲೇ ಇರುತ್ತೆ. ಇನ್ನು ಕುಡಿದು ಬಿಡಬೇಕು ಅಂತ ಮನಸ್ಸು ಮಾಡುವ ಒಂದು ವಾತಾವರಣಗಳಿರುತ್ತಲ್ವಾ, ಕೆಲವೊಮ್ಮೆ ಅಲ್ಲಿ ಯಾರೋ ಅವನ ಪರಿಚಯ ಮಾಡ್ಬೋದು, ಆ ಅಂಗಡಿಯ ದಾರಿಯಲ್ಲಿ ಹೋಗ್ಬೇಕಾದಂತ ಪರಿಸ್ಥಿತಿಗಳು ಬರ್ಬೋದು. ಅಥವಾ ಕೆಲವು ಸ್ನೇಹಿತರ ಮನೆಯಲ್ಲಿ ಕುಡಿತಾ ಇರ್ತಾರೆ, ಆ ಸ್ನೇಹಿತರ ಮನೆಯ ಸಂದರ್ಭಗಳಿರ್ಬೋದು, ಹಾಗೆ ಪಾರ್ಟಿಗಳಿರ್ಬೋದು, ಮೆಹಂದಿ ಕಾರ್ಯಕ್ರಮಗಳಿರ್ಬೋದು. ಅದು ತುಂಬಾ ಆಪ್ತ ಜಾಗಗಳಾಗಿರುತ್ತೆ. ಎಲ್ಲರೂ ಸರಿ ಏನಾಗಲ್ಲ, ಒಂದು ಸ್ವಲ್ಪ ಕುಡಿ ಅಥವಾ ಆ ಪ್ರಚೋದನೆಗಳು ಅಂತಹ ಸ್ಥಳಗಳಲ್ಲಿ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ. ಆಯ್ತಾ? ಎರಡನೇದು ಜನರು, ಅಂದ್ರೆ ಹಳೆಯ ಕುಡಿತದ ಸ್ನೇಹಿತರಿದ್ದಾರಲ್ಲ, ಅಂದ್ರೆ ಆ ಕುಡಿತವನ್ನ ಪ್ರಚೋದನೆಗೊಳಿಸುವಂತಹ ಸ್ನೇಹಿತರಿರ್ತಾರಲ್ವಾ, ಅಂತಹ ವ್ಯಕ್ತಿಗಳು ಸಹ ಇದಕ್ಕೆ ಕಾರಣವಾಗಿರ್ತಾರೆ. ಅಂಥವರನ್ನ ನಾವು ಮೊದಲು ಗುರುತಿಸಿಟ್ಕೋಬೇಕು. ಅಂಥವರ ಸಹವಾಸವನ್ನ ನಾವು ಆದಷ್ಟು ದೂರ ಇಟ್ಕೋಬೇಕು. ಅಂದ್ರೆ ಹಳೆಯ ಜನರು, ಕುಡಿತದ ಸ್ನೇಹಿತರಿರ್ತಾರಲ್ವ, ಅವರು ಕಾರಣವಾಗಿರ್ತಾರೆ. ಮೂರನೇದು ವಸ್ತುಗಳು. ಯಾವುದು ಅಂತಂದ್ರೆ ಹಲವಾರು ಬಾರಿ ಅವರಿಗೆ ಕೆಲವೊಂದಿಷ್ಟು ಆ ಗ್ಲಾಸ್ಗಳು, ಕುಡಿತದ ಗ್ಲಾಸ್ಗಳು, ಜ್ಯೂಸ್ ಗ್ಲಾಸ್ಗಳು ಅಂಥವ್ರಿಗೆ ಕುಡಿದಿರ್ತಾರೆ, ಅಂಥದ್ರಲ್ಲಿ ಕುಡಿದಿರ್ತಾರೆ. ಅಂಥದನ್ನ ಕುಡಿದಾಗ ಅದಕ್ಕೆ ನಿರ್ದಿಷ್ಟ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಹಾಡುಗಳು ಪ್ರಚೋದನೆ ಕೊಡ್ಬೋದು, ಸಂದರ್ಭಗಳು ಪ್ರಚೋದನೆ ಕೊಡ್ಬೋದು. ಆ ವಸ್ತುಗಳು, ಜಾಹೀರಾತುಗಳು ಅಂತಹ ವಿಷಯಗಳನ್ನು ಸಹ ಹಲವಾರು ಜನ ಪ್ರಚೋದನೆಗೆ ಒಳಪಡುವಂಥದ್ದಿದೆ. ಸಂದರ್ಭಗಳು ಇನ್ನು ಎಕ್ಸ್ಪ್ರೆಸ್ ಅಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಟ್ರಿಗರ್ ಫ್ಯಾಕ್ಟರ್, ಬಾಹ್ಯವಾಗಿ ನಮಗೆ ತರುವಂಥದ್ದು. ಅಂದ್ರೆ ಒಂದು ಅವನ ವಾತಾವರಣ ಏನಿರುತ್ತೆ, ಕೆಲಸದ ವಾತಾವರಣ ಇರ್ಬೋದು, ತುಂಬಾ ಒತ್ತಡಮಯವಾದಾಗ, ಹಾಗೆ ಕುಟುಂಬದಲ್ಲಿ ಕಲಹಗಳು ಉಂಟಾದಾಗ, ಕೆಲವೊಂದು ಈ ಸಾಮಾಜಿಕ ಕೆಲವೊಂದಿಷ್ಟು ಕೆಟ್ಟ ಘಟನೆಗಳು ಪರಿಣಮಿಸಿದಾಗ, ಅಂತಹ ಸಂದರ್ಭಗಳು ಬಾಹ್ಯವಾದಂತಹ ಒತ್ತಡವನ್ನ ಅವನ ಮನಸ್ಸಿನ ಮೇಲೆ ಪರಿಣಾಮವಾಗಿ ಕೊಡುತ್ತೆ. ಅದರಿಂದ ಅವನು ಒಬ್ಬ ವ್ಯಕ್ತಿ ಕುಡಿತವನ್ನ ಬಿಡುವ ಹಂತದಲ್ಲಿರುವಂತವನು ಟ್ರಿಗರ್ ಆಗುವಂತಹ, ಅಂದ್ರೆ ಪ್ರಚೋದನೆಗೊಳ್ಳುವಂತಹ ಸಂದರ್ಭಗಳಾಗಿರುತ್ತೆ. ಹಾಗೆ ಆಂತರಿಕ ಪ್ರಚೋದಕಗಳನ್ನು ನೋಡೋಣ. ಆಂತರಿಕ ಪ್ರಚೋದಕಗಳು ಮುಖ್ಯವಾಗಿ ನಮ್ಮ ಭಾವನೆಗಳು. ಅಂದ್ರೆ ನಾನು ಒತ್ತಡಕ್ಕೆ ಒಳಗಾಗ್ತಿದ್ದೇನೆ, ಹಾಗೆ ಆತಂಕ, ಆ ವ್ಯಕ್ತಿಗಿರುವಂತಹ ಖಿನ್ನತೆ, ಕೋಪ, ಒಂದು ತಾನೊಬ್ಬರೇ ಇದ್ದೇನೆ, ಒಂಟಿಯಾಗಿದ್ದೇನೆ ಅನ್ನುವಂತಹ ಭಾವನೆ, ಆ ಬೇಸರ, ಅತಿಯಾದ ಸಂತೋಷ, ಇಂಥವು ಸಹ ಪ್ರಚೋದನೆಗೆ ಕಾರಣವಾಗಿರ್ತವೆ. ಯಾಕೆಂದ್ರೆ ಅವನ ಹಿಂದಿನ ಜೀವನದಲ್ಲಿ ಇದೆಲ್ಲ ಕಾರಣಗಳು ಹಲವಾರು ಬಾರಿ
ಈ ಪ್ರಚೋದಕಗಳಾಗಿ ತನ್ನ ಕೆಲಸವನ್ನು ನಿರ್ವಹಿಸಿರ್ತವೆ. ಆ ಭಾವನೆಗಳು ಅವನನ್ನ ಮತ್ತೊಮ್ಮೆ ಕುಡಿತಕ್ಕೆ ಒಳಗಾಗಿಸಬಹುದು. ಆಲೋಚನೆಗಳು ಆವಾಗಲೇ ಹೇಳಿದಾಗಲೇ ನನಗೆ ಯಾವ್ದಾದ್ರು ಒಂದು ನನಗೆ ಬೇಕು ಅಂದ್ರೆ ಕೆಲವೊಮ್ಮೆ ಒಂದು ಸತಿ ಕುಡಿಯುವಂಥದ್ದು ಅಂಥದ್ದು ಇರುತ್ತಲ್ವಾ. ಅಂತಹ ಆಲೋಚನೆಗಳು ಹಲವಾರು ಬಾರಿ ಅವನನ್ನ ಕುಡಿತಕ್ಕೆ ಮರುಕಳಿಸುವಂತೆ ಮಾಡುತ್ತೆ. ಒಂದ್ಸತಿ ಕುಡಿದು ನಾನು ನಿಭಾಯಿಸ್ಕೊಳ್ಳೋಕೆ ಸಾಧ್ಯತೆ ಇದೆ ನನ್ನಲ್ಲಿ ಅನ್ನುವಂತಹ ಕಲ್ಪನೆಗಳೆಲ್ಲ ಅವನಲ್ಲಿ ಬಂದಿರುತ್ತೆ. ಇಂತಹ ಆಲೋಚನೆಗಳು ಸಹ ಕಾರಣವಾಗಿರುತ್ತೆ. ಹಾಗೆ ದೈಹಿಕ ಸಂವೇದನೆಗಳಲ್ಲಿ ಮುಖ್ಯವಾಗಿ ಹೇಳ್ತೇವೆ ಹಾಲ್ಟ್ ಅಂತ ಹೇಳ್ತೇವೆ. ಹಂಗರ್, ಆಂಗರ್, ಲೋನ್ಲಿನೆಸ್, ಟಯರ್ಡ್ನೆಸ್ ಅಂತ ಕರಿತೀವಿ. ಈ ದೈಹಿಕ ಸಂವೇದನೆಯಲ್ಲಿ ಅತಿಯಾದ ಆಯಾಸ ಮಾಡಿಕೊಳ್ಳುವಂಥದ್ದು, ಹಾಗೆ ಅತಿಯಾಗಿ ಕೋಪಗೊಳ್ಳುವಂಥದ್ದು, ಹಾಗೆ ಏಕಾಂಗಿಯಾಗಿ ಉಳ್ಕೊಳ್ಳುವಂಥದ್ದು, ಆಯ್ತಾ. ಹಾಗೆ ಹಸಿವನ್ನ ತಡೆದಿಟ್ಕೊಳ್ಳುವಂಥದ್ದು. ಈ 4 ದೈಹಿಕವಾದಂಥ ಸಂವೇದನೆಗಳಾಗಿ ಪ್ರಚೋದಕ ಸಂವೇದನೆಗಳಾಗಿರುತ್ತೆ. ನೋಡಿ, ಒಬ್ಬ ವ್ಯಕ್ತಿ ಕುಡಿತವನ್ನ ಬಿಟ್ಟ ನಂತರದಲ್ಲಿ ಅವನು ಕುಡಿತವನ್ನ ಮಾಡ್ತಾ ಇದ್ದಾಗಲೂ ಅವನಲ್ಲಿ ಏನಾಗಿರುತ್ತೆ, ದೈಹಿಕ ಸಾಮರ್ಥ್ಯವನ್ನ ಕುಗ್ಗಿಸ್ಕೊಂಡಿರ್ತಾನೆ. ಹೋಗುತ್ತೆ ಕುಡಿತದ ಹಂತ ಜಾಸ್ತಿ ಆಗ್ತಾ ಇದ್ದಾಗಲೇ ಅವನ ದೈಹಿಕ ಸಾಮರ್ಥ್ಯ, ಅವನ ಕೆಲಸ ಮಾಡುವಂತಹ ಶಕ್ತಿ, ಅವನ ಆ ಸಾಮರ್ಥ್ಯಗಳು ಕಡಿಮೆ ಆಗಿರುತ್ತೆ. ಅವನು ಕುಡಿತವನ್ನ ಬಿಡುವಾಗ ಒಂದು ಉತ್ಸಾಹದಲ್ಲಿ ಇರ್ತಾನೆ. ಹಲವಾರು ಬಾರಿ ಉತ್ಸಾಹದಲ್ಲಿ ಇರ್ತಾನೆ. ನನ್ನ ಜೀವನದಲ್ಲಿ ಚೆನ್ನಾಗುತ್ತೆ, ನಾನು ಚೆನ್ನಾಗಿ ಕೆಲಸ ಮಾಡ್ಬೇಕು, ಇಷ್ಟನ್ನ ಹಲವಾರು ಜನರಲ್ಲಿ ಅದಿರುತ್ತೆ. ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಇದು ಮಾಡ್ಬೇಕು, ಸಮಾಜದ ದೊಡ್ಡ ಹಂತಕ್ಕೆ ಹೋಗ್ಬೇಕು ಅನ್ನುವಂಥ ಇದರಿಂದಾಗಿ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನುವಂಥ ಇದು ಮಾಡುತ್ತೆ. ಅತಿಯಾಗಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಕೆಲಸವನ್ನು ಮುಂಚಿನಗಿಂತ ಹೆಚ್ಚಿನ ಕಾರ್ಯವನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಪ್ರಾರಂಭ ಮಾಡ್ತಾರೆ. ಆವಾಗ ಆಯಾಸ ಆಗತ್ತೆ. ಯಾಕಂದ್ರೆ ಅವನ ದೈಹಿಕ ಸಾಮರ್ಥ್ಯ ಅಷ್ಟಿರಲ್ಲ, ಆದ್ರೂ ಅವನು ಪ್ರಯತ್ನ ಮಾಡ್ಬಿಡ್ತಾನೆ. ಅದರಿಂದ ಆಯಾಸ ಹೆಚ್ಚಿನ ಭಾಗದಲ್ಲಿ ಆಗತ್ತೆ. ಅತಿಯಾದ ಆಯಾಸ ಸಹ ಇದಕ್ಕೆ ಕಾರಣ ಆಗುತ್ತೆ. ಆವಾಗ ಮೈಕೈ ನೋವು ಅಂತಹ ಕಾರಣಗಳು ಕೊಡ್ತಾ ಹೋಗ್ತಾರೆ. ಹಾಗೆ ಹಸಿವು ನೋಡಿ, ಕುಡಿತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಹಸಿವಾದಾಗ ಅವರು ದೇಹದಲ್ಲಿ ಎಣ್ಣೆ ಅಂಶ, ಮದ್ಯದ ಅಂಶನೇ ಇದ್ದಿರುತ್ತೆ. ಈ ಮದ್ಯದ ಅಂಶದಿಂದಾಗಿ ಅವ್ನಿಗೆ ಹಸಿವಾಗೋ ಪ್ರಮಾಣ ಕಡಿಮೆ ಇದ್ದಿರುತ್ತೆ. ಹಾಗೆ ಇಲ್ಲಿಗೆ ಹಸಿವಾದಾಗ ಎಷ್ಟೋ ಬಾರಿ ಅದನ್ನೇ ಸೇವಿಸಿ ಅಭ್ಯಾಸ ಆಗಿರುತ್ತೆ. ಅಂತಹ ಅತಿಯಾಗಿ ಹಸಿವಾದಾಗ ಅವನು ಮತ್ತೆ ಕುಡಿತಕ್ಕೆ ಪ್ರಚೋದನೆಗೊಳ್ಬಹುದು. ಏಕಾಂಗಿಯಾಗಿರುವಂಥದ್ದು ನೋಡಿ, ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಕುಡಿತದಿಂದ ಹೊರಗಡೆ ಬರ್ತಾನೆ ಅನ್ನುವಂಥದ್ದಿದ್ದಾಗ ಅವನಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತೆ. ಅವನ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಅವನ ಸ್ನೇಹಿತರಾಗಿರ್ಬೋದು, ಆಪ್ತ ಸ್ನೇಹಿತರಾಗಿರ್ಬೋದು, ಅಂತಹ ಒಂದು ಸಪೋರ್ಟ್ ಸಿಸ್ಟಮ್ ಅವನು ಬೆಳೆಸ್ಕೋಬೇಕಾಗಿರುತ್ತೆ. ಆದ್ರೆ ಅವನು ಏಕಾಂಗಿಯಾದಾಗ ಅವನಲ್ಲಿ ಆ ಒಂಟಿತನ ಕಾಡ್ಲಿಕ್ಕೆ ಪ್ರಾರಂಭ ಆಗ್ಬೋದು. ಅದರಿಂದಾಗಿ ಆ ಒಂಟಿತನದಿಂದಲೇ ನೆಗೆಟಿವ್ ಆಲೋಚನೆಗಳು, ಅವನಲ್ಲಿ ದುಃಖದ ಭಾವನೆಗಳು, ಪ್ರತ್ಯೇಕತೆಯ ಭಾವನೆಗಳು ಅವನಲ್ಲಿ ಹೆಚ್ಚಾದ್ರೆ ಅವನು ಮತ್ತೆ ಕುಡಿತಕ್ಕೆ ಹೋಗಬಹುದು. ಬಡವನ ಕೋಪ ದೌಡೆ ಮೂಲ ಅಂದ ಹಾಗೆ ಈ ಕೋಪ ಅನ್ನೋದು ಇರುತ್ತಲ್ಲ, ಆ ಕೋಪದಲ್ಲಿ ಆ ವ್ಯಕ್ತಿ ಅವನ ಜೀವನದಲ್ಲಿ ಕೋಪ ಬಂದಾಗೆಲ್ಲ ಕುಡಿದಿದ್ದೆ ಅಭ್ಯಾಸ ಇರುತ್ತೆ. ಕೋಪ ಬಂತು ಅಂದ್ರೆ ಮನೆಯಿಂದ ಹೊರಗಡೆ ಕುಡಿಯುವಂಥದ್ದು ಅಂಥದ್ದು ಮಾಡಿರ್ತಾನೆ. ಹಾಗಾಗಿ ಆ ಕೋಪವನ್ನ ಅವನು ನಿಗ್ರಹಿಸ್ಕೊಂಡಿಲ್ಲ ಅಂತಂದ್ರೆ ಅವನಿಗೆ ಆ ಕೋಪದ ಸಂದರ್ಭ ಬಂದಾಗ ಅವನು ಮತ್ತೆ ಹೋಗಿ ಕುಡಿಯುವಂತಹ ಸಂದರ್ಭಗಳು ಹೆಚ್ಚಿನದಾಗಿ ಇದ್ದಿರುತ್ತೆ. ಇನ್ನು ಮುಖ್ಯವಾಗಿ ನಾವು ಏನ್ ಮಾಡಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ಈ ಚೇತರಿಕೆ ಆಗಬೇಕು ಅಂತಂದಾಗ ಅವನಲ್ಲಿ ಆ ಸಕ್ರಿಯ ಹಂತಗಳಲ್ಲಿ ಮೊದಲನೇದಾಗಿ ಆ ವ್ಯಕ್ತಿಗೆ ಅವಕಾಶಗಳನ್ನ ಕೊಡಬೇಕು. ಅವನಲ್ಲಿ ಏನ್ ಪ್ರಚೋದಕ ಅನ್ನುವಂಥದ್ದನ್ನ ಗುರುತಿಸೋ ತರ ಮಾಡ್ಬೇಕು. ನನ್ನಲ್ಲಿ ಅವನು ತಾನು ಗುರುತಿಸ್ಕೋಬೇಕು. ನಾನು ಇಂಥ ಸಂದರ್ಭದಲ್ಲಿ ಕುಡಿತಿದ್ದೇನೆ, ನನಗೆ ಇದು ಪ್ರಚೋದಕವಾಗಿದೆ. ಯಾಕೆಂದ್ರೆ ಪ್ರತಿ ವ್ಯಕ್ತಿಗೂ ಬೇರೆ ಬೇರೆ ಪ್ರಚೋದಕಗಳಿರುತ್ತೆ. ಒಂದೇ ಪ್ರಚೋದಕಗಳು ಎಲ್ಲರಿಗೂ ಇರಲ್ಲ ಅಲ್ವಾ. ಹಾಗಾಗಿ ಪ್ರತಿ ಪ್ರಚೋದಕಗಳು ಅವನಿಗೆ ವೈಯಕ್ತಿಕವಾಗಿ ಅವನಿಗೇನು ಪ್ರಚೋದಕಗಳಿದೆ ಅದನ್ನ ಮೊದಲು ಗುರುತಿಸಿ ಅಂತಹ ಸಂದರ್ಭಗಳನ್ನು ನಿರ್ದಿಷ್ಟವಾಗಿ ನಾವು
ಇರಬೇಕಾಗುತ್ತೆ. ಹಾಗಾಗಿ ಆ ಪ್ರಚೋದಕಗಳನ್ನ ನಿಭಾಯಿಸುವಂತಹ ತಂತ್ರಗಳನ್ನ ನಾವು ಬಳಸಬೇಕಾಗತ್ತೆ. ಮೊದಲನೇದು ಇನ್ನು ಎರಡನೇದು ಅವಾಯ್ಡೆನ್ಸ್. ಹೇಗೆ ಆ ಪ್ರಚೋದಕವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇರುತ್ತೆ. ಆ ಹಂತದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಈಗ ಎಲ್ಲ ದಾರಿಗೆ ಹೋಗುವಂತಹ ಸಂದರ್ಭಗಳಿರುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಯಾರೋ ಸ್ನೇಹಿತರು ಇದು ಮಾಡಿರ್ತಾರೆ, ಭಾಳ ಕರೀತಾ ಇದ್ದಾರೆ ಅಂತಿದ್ದಾಗ ಆ ಸಂದರ್ಭವನ್ನ ಅವಾಯ್ಡ್ ಮಾಡಬೇಕು. ನಾವೊಂದು ಕಾರಣವನ್ನ ಕೊಟ್ಟು ಅವರು ಆ ಸಂದರ್ಭವನ್ನ ಅವಾಯ್ಡ್ ಮಾಡಿ ಬರೋದನ್ನ ಕಲಿಬೇಕಾಗತ್ತೆ. ಬಾ ಮಾರಾಯ ಕುಡಿ, ಏನಾಗಲ್ಲ, ನೀನ್ ಬಂದು ಕೂತ್ಕೋ ಸಾಕು ಅನ್ನುವಂತ ಮಾತುಗಳನ್ನ ಹೇಳ್ಬೋದು. ಅದು ಹಂತ ಹಂತವಾಗಲು ಏನಾಗುತ್ತೆ, ದೈಹಿಕವಾಗಿ ನಾವು ಮರುಕಳಿಸ್ಬಿಡ್ತೀವಿ, ಮತ್ತೆ ಕುಡಿತೀವಿ ಅಂತ ಸಿಚುವೇಶನ್ಗಳಿರುತ್ತೆ. ಅದಕ್ಕೋಸ್ಕರ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಹಾಗಾಗಿ ನಾನು ಹೋಗ್ತೀನೋ ಅಥವಾ ಏನೋ ಒಂದು ಕಾರಣವನ್ನ ಕೊಟ್ಟು ನಾನು ಅಲ್ಲಿಂದ ಆ ಸಂದರ್ಭವನ್ನು ಅವಾಯ್ಡ್ ಮಾಡಬೇಕು. ನನಗೆ ಬೇಡ, ನಾನು ಬರಲ್ಲ, ಆ ಜಾಗಕ್ಕೆ ನಾನು ಬರಲ್ಲ ಅನ್ನುವಂಥ ಸಂದರ್ಭಗಳನ್ನ ಅವಾಯ್ಡ್ ಮಾಡೋದನ್ನ ಕಲಿಬೇಕು. ಇನ್ನೊಂದು ಡಿಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಈಗ ನೋಡಿ, ಇದರಲ್ಲಿ ಮುಖ್ಯವಾಗಿ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ನಾವು ನೋಡೋದಾದ್ರೆ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆಸೆಗಳಾಗತ್ತೆ. ಈ ಆಸೆಗಳು ಬಂದಾಗ ನಾವೇನ್ ಮಾಡ್ಬೋದು ಅನ್ನುವಂಥದ್ದನ್ನ ಕಲ್ಪಿಸ್ಕೋಬೇಕಾಗತ್ತೆ. ಒಂದು ಕ್ಷಣ ನಾನು ಕುಡಿಬಹುದು ಅನ್ನುವಂತಹ ಆಲೋಚನೆ ಬಂದಾಗ 5D ಅಂತ ಕರೀತೀವಿ ನಾವು. ಇದನ್ನು ಹೇಳುವಾಗ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ನ ಸೂತ್ರವನ್ನು ಹೇಳ್ತೀವಿ ಆಯ್ತಾ. ಅದರಲ್ಲಿ ಡ್ರಿಂಕ್, ವಾಟರ್ ಅಥವಾ ಎನಿ ಲಿಕ್ವಿಡ್, ಯಾವುದೇ ರೀತಿಯಾದಂತಹ ದ್ರವ ರೂಪದ ವಸ್ತುಗಳನ್ನ ನಾವು ಸ್ವೀಕಾರ ಮಾಡಬಹುದು. ಯಾವುದೇ ರೂಪದ ದ್ರವ ರೂಪದ ಸ್ವೀಕಾರ ಮಾಡ್ಬೋದು ಅಂದ್ರೆ ವೈನ್ ಕುಡಿಬಹುದಾ, ಅಥವಾ ಬೇರೆ ಯಾವುದೋ ಏನು ಎಲ್ಲ ಹಾಫ್ ಡ್ರಿಂಕ್ಸ್ ಅಲ್ಲ ಅನ್ನೋದನ್ನು ಕುಡಿಬೋದಾ? ಅಲ್ಲ. ನೀರು, ಜ್ಯೂಸ್, ಕಾಫಿ, ಟೀ ಅಂಥದ್ದನ್ನ ನಾವು ಕುಡಿಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ದೇಹಕ್ಕೆ ಬೇಕಾದಂಥದ್ದು, ಆ ಸಂದರ್ಭಕ್ಕೆ ಬೇಕಾದಂತಹ ಒಂದು ದ್ರವ ರೂಪದ ಅಂಶ ನಮಗೆ ತಲುಪುತ್ತೆ. ಅದರಿಂದಾಗಿ ನಮ್ಮ ಆಸೆ ಕಡಿಮೆ ಆಗುತ್ತೆ. ಹಾಗೆ ಹೇಳ್ಬಿಟ್ಟು ಡಿಲೇ ಮಾಡುವಂಥದ್ದು. ಡಿಲೇ ಮಾಡೋದು ಹೇಗೆ ಅಂತ ನೋಡಿ, ಪ್ರತಿನಿತ್ಯ 1 ಗಂಟೆಗೆ ಊಟ ಮಾಡೋ ಅಭ್ಯಾಸ. ಆದ್ರೆ 1 ಗಂಟೆಗೆ ಊಟ ಸಿಕ್ಕಿಲ್ಲ, ಸಂಜೆ 5 ಗಂಟೆಗೆ ಒಂದು ಒಳ್ಳೆ ಊಟ ಸಿಗುತ್ತೆ, ಆದ್ರೆ ನನಗೆ ಆವಾಗ ಆ ಊಟ ಮಾಡಕ್ಕಾಗಲ್ಲ, ಅಷ್ಟು ಹಚ್ಚು ನನಗಿರಲ್ಲ. ಅದೇ ರೀತಿ ಹೇಗೆ ಆ ರೀತಿ ಹಸುವಿಗೆ ಇರುವಂತ ಕ್ರಿಯೆಯೋ ಇದು ಸಹ ಅದೇ ತರ ನಾವು ಮುಂದೂಡುವ ಮೂಲಕ ಇದನ್ನ ನಿವಾರಣೆ ಮಾಡ್ಕೋಬಹುದು. ಅಂದ್ರೆ ಆ ಮುಂದೂಡಿದಾಗ ಹಸುವಿರಲ್ಲ ಅಲ್ವಾ. ಇದೇ ನಮ್ಗೆ ಈ ಹಸು ಕೆಟ್ಟ ಹಸುವಾಗಿರುತ್ತೆ, ನಮ್ಮನ್ನ ಮತ್ತು ಆಳಕ್ಕೆ ಎಳೆದು ಬಿಡುತ್ತೆ. ಆ ದೃಷ್ಟಿಯಿಂದ ಡಿಲೇ ಮಾಡ್ಬೇಕು. 1 ಗಂಟೆ ನಾನು ಬೇಡ, ನಾನು ಕುಡಿತ ಬೇಡ, ಆ 1 ಗಂಟೆ ನಾನು ಬೇರೆ ಕೆಲಸದಲ್ಲಿ ತೊಡಗಿಸ್ಕೋಬೇಕಾಗತ್ತೆ. 1 ಗಂಟೆ ಬೇಡ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೊಂದು ಗಂಟೆ ಕಾಯೋ ತನಕ ನಾನು ಅದನ್ನೇ ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ ಆಯ್ತಾ. 1 ಗಂಟೆ ಬೇಡ ಅನ್ನೋದಂದ್ರೆ ನಾನು ನನ್ನನ್ನ ಬೇರೆ ಕೆಲಸದಲ್ಲಿ ತೊಡಗಿಸ್ಕೋಬೇಕು. ಆ 1 ಗಂಟೆ ಆದ ನಂತರ ನಿಮ್ಗೆ ನೆನಪಾಗ್ತದೆ ಅಂತಂದ್ರೆ ಮತ್ತೊಂದು ಗಂಟೆ ಮುಂದೂಡಿಸಬೇಕು. ಹಂತ ಹಂತವಾಗಿ ಮುಂದೂಡುವಂತ ಪ್ರಕ್ರಿಯೆ. ಎಷ್ಟು ಗಂಟೆ ಮುಂದೂಡ್ಬೋದು? ಆ ದಿನ ಕಳೆಯುವಂತ ತನಕ ನಾವು ಮುಂದೂಡುವಂತಹ ಸಾಧ್ಯತೆಗಳು ಇರುತ್ತೆ. 3ನೇದು ಡಿಸ್ಚಾರ್ಜ್. ನಾನು ಆ ಜಾಗದಲ್ಲಿದ್ದೇನೆ, ಒಂದು ಜಾಗದಲ್ಲಿದ್ದೇನೆ, ಆ ಹಂತದಲ್ಲಿದ್ದೇನೆ ಅಂತಂದಾಗ ನನ್ನನ್ನು ನಾನು ಡಿಸ್ಟ್ರಾಕ್ಟ್ ಮಾಡ್ಕೋಬೇಕು. ಆ ಜಾಗವನ್ನ ಬದಲಾಯಿಸುವ ಮುಖಾಂತರ ನಾನು ನನ್ನನ್ನು ಡಿಸ್ಟ್ರಾಕ್ಟ್ ಮಾಡ್ಬೋದು. ಅಥವಾ ಬೇರೆ ಜಾಗಗಳಲ್ಲಿ ನಾವು ಹೋಗೋದ್ರ ಮುಖಾಂತರ, ಬೇರೆ ಕೆಲಸಗಳನ್ನ ಯೋಚನೆ ಮಾಡುವಂತಹ ಮುಖಾಂತರ ನಾವು ಡಿಸ್ಟ್ರಾಕ್ಟ್ ಮಾಡ್ಕೋಬಹುದು. ಇಲ್ಲೊಂದು ಡಿಸ್ಕಸ್ ಮಾಡುವಂಥದ್ದು. ಕೆಲವು ಸ್ನೇಹಿತರ ನಡುವೆ ಅಂತಹ ಮಾತುಗಳು ಬರ್ತದೆ, ಅಥವಾ ನಾನು ಇನ್ನೊಂತಹ ಜಾಗಗಳಂತ ಮಾತನಾಡ್ತಿದೆ ಅಂತಿದ್ದಾಗ ನಾನು ಆ ಮಾತುಗಳನ್ನ ಬೇರೆ ಮಾತುಗಳಿಗೆ ಬದಲಾಯಿಸುವಂಥದ್ದು, ಬೇರೆ ವಿಷಯಗಳಿಗೆ ಬದಲಾಯಿಸುವಂಥದ್ದು, ಆ ರೀತಿ ಕಾರ್ಯಗಳನ್ನ ಮಾಡಬಹುದು. ಹಾಗೆ ಇನ್ನು ಡೀಪ್ ಬ್ರೀತ್. ನೋಡಿ, ನಮ್ಮ ಉಸಿರಿನ ಒಂದು ಪ್ರಕ್ರಿಯೆಯನ್ನ ಕಂಟ್ರೋಲ್ ಮಾಡೋದ್ರ ಮುಖಾಂತರ, ಅದರ ಮೇಲೆ ಗಮನ ಕೊಡೋದ್ರ ಮುಖಾಂತರ ನಮ್ಮ ಮನಸ್ಸನ್ನ ನಾನು ಒಂದು ಹಂತಕ್ಕೆ ಹಿಡಿತಕ್ಕೆ ತಂದ್ಕೋಬಹುದು. ಈ ಆಸೆಗಳನ್ನ ಕಡಿಮೆ ಮಾಡ್ಕೋಬಹುದು. ಇದನ್ನ ಅಭ್ಯಾಸದ ಮುಖಾಂತರ ನಾವು ಮಾಡಬೇಕಾಗತ್ತೆ. ಪ್ರತಿಯೊಂದು ಸಹ ಈ ಸಂದರ್ಭದಲ್ಲಿ ನಾವು ಅದನ್ನ ನಿಜವಾಗ್ಲೂ ಬಳಸ್ಕೋಬೇಕಾಗತ್ತೆ. ಹಾಗೆ ಮುಂದಾದಾಗೆ ಈ ಸ್ಕಿಲ್ಸ್ ಎಲ್ಲ ಇರುತ್ತೆ, ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳನ್ನ ನಾವು ಬೆಳೆಸ್ಕೋಬೇಕು. ನೋಡಿ, ಸಮಸ್ಯೆ ಬಂದಾಗೆಲ್ಲ ನಾವು ಅದಕ್ಕೆ ಯಾವಾಗ ತೊಂದರೆ ನೆಮ್ಮದಿ ಸಿಗಲಿ ಅಂತ ಎಷ್ಟೋ ದಿನ ಕೊಡ್ಬಿಡ್ತೀವಿ.
ಇವತ್ತು ನನಗೆ ನಿದ್ರೆ ಬರಲ್ಲ, ಈ ಸಮಸ್ಯೆ ಇದೆ ಅಂತ ಕೂಡಿರ್ತೀವಿ. ಆದ್ರೆ ನಾವು ಸಮಸ್ಯೆಗಳ ಮೂಲವನ್ನ ಹುಡುಕ್ಬೇಕಾಗತ್ತೆ. ಸಮಸ್ಯೆಗಳು ಯಾವ್ದಕ್ಕೆ ಕಾರಣ ಆಯ್ತು? ನಾನು ಸಾಲ ಇದೆ, ನಾನು ಹಣ ಕಟ್ಟಬೇಕು, ಸಾಲ ಮಾಡಿದ್ದೀನಿ, ಅದನ್ನ ತೀರ್ಸೋದು ನನ್ನ ಜವಾಬ್ದಾರಿ. ಸಾಲ ಇದೆ, ನಾನು ಅದಕ್ಕೆ ಕುಡಿಸಂತದೇ ಆಗತ್ತಾ? ಇಲ್ಲ. ಸಾಲ ಮಾಡಿದೀನಿ ಅನ್ನೋ ಕಮಿಟ್ಮೆಂಟ್. ಹಾಗಾಗಿ ಅದನ್ನ ನಾನು ತೀರ್ಸಬೇಕು, ನಂದೇ ಕಮಿಟ್ಮೆಂಟ್. ನನಗೋಸ್ಕರ ನಾನು ಸಾಲ ತಗೊಳ್ಬೇಕು. ಆರ್ಥಿಕವಾಗಿ ಎಷ್ಟು ಸಮಸ್ಯೆಗಳು ಬರ್ತಿದೆ. ಸಮಸ್ಯೆ ಪ್ರತಿಯೊಬ್ಬರಿಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ಆ ಕುಡಿತದಿಂದ ನನಗೆ ಅವತ್ತು ನಿದ್ರೆ ಬರ್ಲಿಕ್ಕೆ ಸಾಕು ಅಂತ ಕುಡಿಯೋದು, ಅದು ಆ ಟೆನ್ಷನ್ ಇದೆ ಅನ್ನೋಂಥ ಕುಡಿಯುವಂಥದ್ದು ಒಂದು ತಪ್ಪು ಕಲ್ಪನೆ. ಆ ಕುಡಿಯುವಂಥದ್ದು ತಪ್ಪು ಅನ್ನುವಂಥದ್ದು ಹೇಳ್ಬೋದು. ಆ ಸಂದರ್ಭವನ್ನ ನನಗೆ ಯಾಕೆ ಸಮಸ್ಯೆಗಳಾಗ್ತದೆ, ಎಲ್ಲಿಂದ ಸಮಸ್ಯೆಗಳಾಗ್ತದೆ ಅನ್ನೋದನ್ನ ಹುಡುಕೋದ್ರ ಮುಖಾಂತರ ಸಮಸ್ಯೆಯನ್ನ ಪರಿಹಾರಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೋದು. ಇದರಲ್ಲಿ ನಮ್ಮ ಕುಟುಂಬದ ಸಹಾಯವನ್ನ ಹೆಚ್ಚಿನದಾಗಿ ತಗೋಬೇಕಾಗುತ್ತೆ. ಹಾಗೆ ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧವಾಗಿರುವಂಥದ್ದು, ಆನಂದದಾಯಕವಾಗಿ ಇಟ್ಕೊಳ್ಳುವಂಥದ್ದು. ಇದು ನನ್ನ ನಿತ್ಯ ಜೀವನವನ್ನ ಏನು ವ್ಯವಸ್ಥಿತವಾಗಿ ನಿರೂಪಣೆ ಮಾಡೋದ್ರ ಮುಖಾಂತರ, ಜೊತೆಗೆ ಯೋಗ ಧ್ಯಾನಗಳ ಅಭ್ಯಾಸ ಮುಖಾಂತರ ನಾವು ಮಾಡ್ಬೋದು. ಇನ್ನು ಮುಂದಿನ ಹಂತವಾದಂಥದ್ದು ಒಂದು ಸ್ಟ್ರಾಂಗ್ ಸಪೋರ್ಟಿವ್ ಸಿಸ್ಟಮ್ ಅನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಕೆಲವೊಂದ್ಸತಿ ಮಾತ್ರ ಒಬ್ಬನತ್ರ ಸಾಧ್ಯ ಆಗಲ್ಲ ಅಂತಿದ್ದಾಗ ನಾವು ಆಪ್ತ ಸಮಾಲೋಚನೆಯ ಸಹಾಯವನ್ನು ಪಡ್ಕೋಬಹುದು, ವೈದ್ಯಕೀಯ ಸಹಾಯವನ್ನ ಪಡ್ಕೋಬಹುದು. ಆಯ್ತಾ? ನಮಗೆ ಯಾರೊಬ್ರು ಮಾರ್ಗದರ್ಶಕರನ್ನಾಗಿ ನಾವು ಇರಿಸ್ಕೋಬಹುದು. ಈ ಬೆಂಬಲ ವ್ಯವಸ್ಥೆ ನಡುತ್ತೆ ನಮ್ಮನ್ನ ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಆಲ್ಕೋಹಾಲ್ ಅನೋನಿಮಸ್ ಅಂತ ಒಂದು ಗುಂಪು ಇರುತ್ತೆ. ಈ ಗುಂಪುಗಳು ಬೆಂಬಲ ಗುಂಪುಗಳು ಅಂತ ಕರಿತೀವಿ. ಆಯ್ತಾ? ಇದೇನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಮುಂಚಿನ ಹಂತದಲ್ಲಿ ಕುಡಿತದಲ್ಲಿ ಇದ್ದಂಥವ್ರು ಮತ್ತೆ ಕುಡಿತವನ್ನು ಬಿಟ್ಟು ಹಲವಾರು ವರ್ಷಗಳ ಅದರಲ್ಲಿ ಭಾಗವಹಿಸ್ತಾ ಇರ್ತಾರೆ. ಜೀವನದ ಅನುಭವಗಳನ್ನ ಅಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಅಂತಹ ಇದನ್ನ ಸಭೆಗಳನ್ನ ಹಾಜರಾಗುವಂತಹ ಮೂಲಕ ಆ ಸಪೋರ್ಟಿವ್ ಸಿಸ್ಟಮ್ ಅನ್ನ ನಾವು ತಗೋಬಹುದು. ಇನ್ನು ಚಿಕಿತ್ಸೆ, ಥೆರಪಿ ಮತ್ತೆ ಮೆಡಿಟೇಷನ್ ಅಂತೆಲ್ಲ ಏನು ನಾವು ನೋಡ್ತೀವಿ ಅಂತ. ಸೊ ಇದು ಹೆಚ್ಚಿನ ಜನಕ್ಕೆ ಉತ್ತಮ ರೀತಿಯಲ್ಲಿ ಸಹಾಯವನ್ನ ಮಾಡುವಂಥದ್ದು. ನೋಡಿ, ಆಸ್ಪತ್ರೆಗೆ ಬರ್ತಾರೆ, ಆಸ್ಪತ್ರೆಯ ಚಿಕಿತ್ಸೆಯನ್ನ ಕಲಿತಾರೆ. ಆದ್ರೆ ಚಿಕಿತ್ಸೆಯ ಹಂತದ ಮಧ್ಯದಲ್ಲೇ ಮತ್ತೆ ಅವ್ರ ಆಸ್ಪತ್ರೆಯಲ್ಲಿ ಇರುವಂತಹ ಸಂಬಂಧವನ್ನ ಕಳ್ಕೊಳ್ತಾರೆ. ಅಂದ್ರೆ ಅವ್ರು ಮತ್ತೆ ಚಿಕಿತ್ಸೆ ಅಂದ್ರೆ ವಿಭಾಗದಿಂದ ವಿಭಾಗದಿಂದ ಬಂದು ಚಿಕಿತ್ಸೆ ಮಾಡ್ಕೊಂಡು ಹೋಗ್ಬೇಕು. ಫಾಲೋಅಪ್ ಅಂತ ಏನ್ ಕರಿತೀವಿ, ಆ ಫಾಲೋಅಪ್ ಅನ್ನ ಮಾಡಲ್ಲ. ಆವಾಗ ಏನಾಗತ್ತೆ ಅಂದ್ರೆ ಮತ್ತೆ ಮಧ್ಯದಲ್ಲಿ ಕಾರಣಗಳನ್ನ ಹುಡುಕಿರ್ತಾರೆ. ಕೆಲವೊಬ್ರು ಮರುಕಳಿಸೇ ಬರೋದಿಲ್ಲ. ಇನ್ನು ಕೆಲವೊಬ್ರು ನಾನು ಹುಷಾರಾಗಿದ್ದೇನಲ್ಲ, ನನಗೆ ಮೇಲಕ್ಕೆ ಮಾತ್ರ ಅನ್ನುವಂಥದ್ದು ಅಲ್ಲಿ ಅವರ ಆಲೋಚನೆಗಳಲ್ಲಿ ಬಂದಿರುತ್ತೆ. ಹಾಗಾಗಿ ಎಲ್ಲಾ ಮಾತ್ರೆಗಳನ್ನು ವೈದ್ಯರ ಸಲಹೆ ಇಲ್ಲಿದೆ ತಕ್ಷಣದಲ್ಲಿ ತಿಳಿಸಿರ್ತಾರೆ. ಅವರ ಸಮಸ್ಯೆಗಳಿಗೆನ್ನು ನೋಡಿ ವೈದ್ಯರು ಮಾತ್ರೆಗಳನ್ನು ಕೊಡ್ತಿರ್ತಾರೆ. ವೈದ್ಯರ ಸಲಹೆಗಳೇ ಮಾತ್ರೆಗಳನ್ನು ನೀಡಿರ್ತಾರೆ. ಮತ್ತೆ ವ್ಯತ್ಯಾಸಗಳಾದಲ್ಲಿ ಕುಡಿತಕ್ಕೆ ಅವರು ಹೋಗ್ತಾರೆ. ಇಂತಹ ಘಟನೆಗಳು ನಡೀತಾ ಇರುತ್ತೆ. ಹಾಗೆ ಆದ್ರೆ ಇದನ್ನ ಮಾಡಬಾರ್ದು. ನಾವು ಮುಖ್ಯವಾಗಿ ಯಾವತ್ತೂ ವೈದ್ಯಕೀಯ ಸಹಾಯವನ್ನ ಪಡೆದಾಗ ನಾವು ವೈದ್ಯರ ಜೊತೆಗೆ ಒಂದು ಬಾಂಧವ್ಯವನ್ನ ಇಟ್ಕೋಬೇಕು. ಮತ್ತೆ ಹೆಚ್ಚಿನದಾಗಿ ಆ ಫಾಲೋಅಪ್ ಅನ್ನೋದೇನಿದೆ, ಫಾಲೋಅಪ್ ಮತ್ತೆ ಮೆಡಿಕೇಶನ್ ವೈದ್ಯರಿಂದ ನಿರ್ಧರಿಸಿ ನಾವು ಅದನ್ನ ಮುಂದುವರಿಸ್ತಾ ಹೋಗ್ಬೇಕಾಗತ್ತೆ. ಅವರ ಆನತಿಯಂತೆ ನಾವು ಆ ಮಾತ್ರೆಗಳನ್ನ ಹಂತವಾಗಿ ಅದನ್ನ ಅವರೇನು ಕೊಡ್ತಾರೆ ಅದನ್ನ ತಗೋಬೇಕಾಗತ್ತೆ. ಹಾಗೆ ಈ ಮಾತ್ರೆಗಳಲ್ಲಿ ಮಾತ್ರೆ ಏನಿದೆ ಅದು ಕುಡಿತದಿಂದ ದೂರ ಇರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈ ಡ್ಯಾಸರ್ಪುರಂ ಮಾತ್ರೆ ಕುಡಿತದ ರಿಯಾಕ್ಷನ್ ಆಗುವಂತ ಮಾತ್ರೆ, ಆಲ್ಕೋಹಾಲ್ ಜೊತೆಗೆ ರಿಯಾಕ್ಷನ್ ಆಗುವಂತಹ ಮಾತ್ರೆ. ಇದನ್ನು ತಗೊಳ್ಳೋದ್ರ ಮೂಲಕ ನಾವು ಹಲವಾರು ಬಾರಿ ಒಂದು ರಿಸಲ್ಟ್ ಏನ್ ನಾವು ನೋಡ್ತೀವಿ, ಅದರಲ್ಲಿ ಹೆಚ್ಚಿನ ಭಾಗದಲ್ಲಿ ಇದರಲ್ಲಿ ಉತ್ತಮವಾದಂತಹ ರಿಸಲ್ಟ್ ಇರುತ್ತೆ. ಅದರಿಂದ ರಿಯಾಕ್ಷನ್ ಆಗುತ್ತೆ. ನನಗೊಂದು ಮನಸ್ಸಲ್ಲೊಂದು ಚಿಕ್ಕದಾದಂತಹ ಭಯ ಅಥವಾ ಒಂದು ಇದಿದ್ರೆ ನಾನು ಅದರಿಂದ ದೂರ ಪ್ರಯತ್ನ ಮಾಡ್ತೀನಿ. ನನಗೇನು ಭಯನೇ ಇಲ್ಲ ಅಂತಂದಾಗ ಅದನ್ನು ನಾನು ದೂರ ಇರೋದು ತುಂಬಾ ಕಷ್ಟ ಇರುತ್ತೆ. ಈ ಮಾತನ್ನ ತಗೊಂಡಾಗ ನನ್ನಲ್ಲಿ ಏನೋ ಸಮಸ್ಯೆಗಳಾಗ್ಬೋದು. ಈ ರಿಯಾಕ್ಷನ್ ಇಂದ ನನಗೊಂದು ಸ್ವಲ್ಪ ನನ್ನ ಸಮಸ್ಯೆ ಆಗುತ್ತೆ
ಹಾಗಾಗಿ ನಾನು ಕುಡಿಬಾರ್ದು, ನಾನು ಇವತ್ತು ಕುಡಿಬಾರ್ದು ಅನ್ನುವಂತಹ ಭಾವನೆಯನ್ನ ಅವ್ರು ಬೆಳೆಸುತ್ತೆ. ಇವತ್ತು ಕುಡಿಬಾರ್ದು ಅನ್ನೋ ಭಾವನೆ ಮುಂದಿನ ಹಂತಗಳಲ್ಲಿ ಅದು ಹೆಚ್ಚಿನ ಪ್ರಭಾವವನ್ನ ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ. ಹಾಗಾಗಿ ಈ ಮಾತ್ರೆಗಳು ನಮಗೆ ಹೆಚ್ಚಿನ ಸಹಾಯವನ್ನ ಮಾಡುತ್ತೆ. ಮತ್ತೊಂದಾಗಿ ವಿಶ್ವಾಸಾರ್ಹ ಸ್ನೇಹಿತರೊಟ್ಟಿಗೆ ಬೆರೆಯುವಂಥದ್ದು ಮತ್ತೆ ಕುಟುಂಬದೊಟ್ಟಿಗೆ ಬೆರೆಯುವಂಥದ್ದು ಇದು ಸಹ ಹೆಚ್ಚಿನ ಸಹಾಯವನ್ನ ಮಾಡುತ್ತೆ. ಈ ಕುಟುಂಬದಿಂದ ಹೊರಗಡೆ ಬರುವುದಕ್ಕೆ ಸಹಾಯವನ್ನ ಮಾಡುತ್ತೆ. ನಾವು ನಮ್ಮ ಜೊತೆ ಕುಳಿತಿದ್ದವರೆಲ್ಲ ಸ್ನೇಹಿತರು ಅಂತ ನಾವು ಅನ್ಕೊಂಡಿರ್ತೀವಿ. ಅದು ಖಂಡಿತ ಸತ್ಯ ಅಂತೂ ಆಗಿರಲ್ಲ. ಕೆಲವೊಂದಿಷ್ಟು ವಿಶ್ವಾಸಾರ್ಹ ಸ್ನೇಹಿತರು ಇರ್ತಾರೆ, ನಮ್ಮ ವಿಶ್ವಾಸಕ್ಕೆ ಒಳಪಡುವಂತವ್ರು. ಹಾಗೆ ಕುಟುಂಬ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಈ ಕುಟುಂಬದ ವಾತಾವರಣವನ್ನ ಮರುನಿರ್ಮಾಣ ಮಾಡುವಲ್ಲಿ ಆ ವ್ಯಕ್ತಿಯ ನಿಮ್ಮ ಪಾತ್ರವೂ ತುಂಬಾ ಇರುತ್ತೆ. ಆ ಮಧ್ಯ ವ್ಯಸನೆ ಆಗಿದ್ದಂತಹ ಪಾತ್ರವೂ ಸಹ ತುಂಬಾ ಇರುತ್ತೆ. ಮುಂಚೆ ಏನ್ ಮಾಡ್ತಿದ್ದ, ಕುಡಿದಾಗ ಅವನು ತನ್ನ ಕುಟುಂಬದಿಂದ ದೂರ ಆಗ್ತಾ ಇದ್ದ ಅಥವಾ ಕುಟುಂಬದಲ್ಲಿ ಗಲಾಟೆ ಮಾಡುವಂಥದ್ದು ಇಂಥದ್ದು ನಡೀತಾ ಇತ್ತು. ಬಟ್ ಈಗ ನಾನು ಅವರೊಟ್ಟಿಗೆ ಬೆಳೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರನ್ನ ಒಂದು ವಿಶ್ವಾಸ ಬರುತ್ತೆ. ವಿಶ್ವಾಸ ಎರಡೂ ಕಡೆ ಬರ್ಬೇಕಾಗತ್ತೆ. ಕುಡಿತವನ್ನ ಬಿಡುವಂತ ವ್ಯಕ್ತಿಯಲ್ಲೂ ಬರ್ಬೇಕಾಗತ್ತೆ, ಹಾಗೆ ಅವರ ಕುಟುಂಬದಲ್ಲೂ ಸಹ ಬರ್ಬೇಕಾಗತ್ತೆ. ಇದು ಎರಡೂ ಕಡೆ ವಿಶ್ವಾಸ ಇದ್ದಾಗ ಮಾತ್ರ ಆ ಸಪೋರ್ಟ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅದು ಹೇಗೆ ಸಾಧ್ಯ ಅಂತಂದ್ರೆ, ನೀವು ಆ ವ್ಯಸನಿಗಳು ಯಾರಿದ್ರಿ, ಮೊದಲ ವ್ಯಸನಿಗಳು ಮುಂಚೆ ವ್ಯಸನದಲ್ಲಿ ಇದ್ದವ್ರು ಅಂತ ಹೇಳ್ತೀವಿ, ಅವರು ಕುಟುಂಬದೊಟ್ಟಿಗೆ ಬೆರೆಯುವಂತ ಕ್ರಿಯೆ ಬದಲಾಗಬೇಕಾಗುತ್ತೆ. ಮತ್ತೊಂದಾಗಿ ನಮ್ಮನ್ನ ಒಂದು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು, ಒಳ್ಳೆಯ ಸಂಸ್ಥೆಗಳಲ್ಲಿ ತೊಡಗಿಸ್ಕೋಬೇಕು, ಒಳ್ಳೆಯ ಸಭೆಗಳನ್ನ ಬೆಳೆದು ನಾವು ಭಾಗವಹಿಸಬೇಕು, ಒಳ್ಳೆಯ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊತಾ ಹೋಗ್ಬೇಕಾಗತ್ತೆ. ಮನಸ್ಸನ್ನ ಒಳ್ಳೆಯದನ್ನೇ ಎಂಗೇಜ್ ಮಾಡ್ಬೇಕಾಗತ್ತೆ. ಎಷ್ಟೋ ಜನಕ್ಕೆ ರಜೆ ದಿನ ಬಂದ್ರೆ ಕುಡಿಯುವಂತ ಅಭ್ಯಾಸ ಇರುತ್ತೆ. ರಜೆ ದಿನ ಸಿಕ್ಕಿದಾಗ ಎಷ್ಟೋ ದಿನ ಬೇಕಾದ್ರು ರಜೆ ದಿನ ಸಿಕ್ಕಿದಾಗ ಅವರ ಸ್ನೇಹಿತರು ಅಥವಾ ನಾನು ಮನಸ್ಸು ಬಂದು ಕುಡಿಲಿಕ್ಕೆ ಹೋಗಬಹುದು. ಆದರೆ ಅವನೊಂದು ಒಳ್ಳೆಯ ಕೆಲಸದಲ್ಲಿ ನಾವೊಂದು ತೊಡಗಿಸ್ಕೊಂಡ್ರೆ, ಎಲ್ಲೋ ಸ್ವಚ್ಛತಾ ಕಾರ್ಯಕ್ರಮ, ಎಲ್ಲ ಯಾವುದೋ ಒಂದು ಗುಂಪನ್ನ ಗುಂಪು ಅಂತಂದ್ರೆ ಸ್ವಸಹಾಯ ಗುಂಪುಗಳು ಅಂಥದಕ್ಕೆ ಸೇರ್ಕೊಂಡು ಕೆಲವೊಂದು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಾಗ ಅವನು ಆ ದಿನವನ್ನ ತಪ್ಪಿಸಬಹುದಾಗುತ್ತೆ. ಮತ್ತೆ ಅವನಲ್ಲೊಂದು ಸಂತೃಪ್ತಿ ಬರುತ್ತೆ, ಆ ದಿನಕ್ಕೊಂದು ಸಂತೃಪ್ತಿ ಬರುತ್ತೆ. ಅವನಿಗೆ ಪ್ರಾಮಾಣಿಕವಾಗಿ ಸಂವಹನ ಮಾಡೋದನ್ನ ಕಲಿಬೇಕು. ಆವಾಗ ಸಹ ಏನು ಸತ್ಯವನ್ನ ಹೇಳುವಂತ ಇದೆಯಲ್ಲ, ನಾನು ಹೀಗಿದ್ದೇನೆ ಆ ಬೆಂಬಲ ವ್ಯವಸ್ಥೆ ಇನ್ನೂ ಸಹ ಗಟ್ಟಿ ಆಗ್ತದೆ. ಆರೋಗ್ಯಕರ ವಿಧಾನಗಳನ್ನ ನಾವು ಅನುಸರಿಸುವಂಥದ್ದು. ಆಲ್ರೆಡಿ ನಾನು ಹೇಳಿದಾಗ ಒಂದು ಒತ್ತಡ ನಿರ್ವಹಣೆಗೆ ವ್ಯಾಯಾಮ, ಹಾಗೆ ಧ್ಯಾನ, ಹಾಗೆ ಉಸಿರಾಟ ಕ್ರಿಯೆಗಳು ಆಯ್ತಾ, ಇಂತಹ ಕ್ರಿಯೆಗಳಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೋಬೇಕಾಗುತ್ತೆ. ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಮ್ಮ ಇಲ್ಲಿ ಉತ್ತಮ ರೀತಿಯಲ್ಲಿ ಚೇತರಿಕೆಯನ್ನು ಹೊಂದಿರ್ತೇವೆ, ಆರೋಗ್ಯವನ್ನ ಬೆಳೆಸ್ತೇವೆ. ಆ ಆರೋಗ್ಯವನ್ನ ನಿರ್ವಹಣೆ ಮಾಡುವಲು ಅನುಕೂಲ ಆಗುತ್ತೆ. ಭಾವನಾತ್ಮಕ ನಿಯಂತ್ರಣ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿ ಒಂದು ಕರುಣೆಯನ್ನು ಬೆಳೆಸ್ಕೋಬೇಕಾಗತ್ತೆ. ಮತ್ತೊಂದಾಗಿ ಅಭ್ಯಾಸ ಮಾಡ್ಕೋಬೇಕು. ಹಂತದಲ್ಲಿ ನೋಡ್ಕೊಂಡು ಮಾಡಬೇಕು. ಮತ್ತೊಂದಾಗ ನಾನು ಹೋರಾಟ ಮಾಡುವಂಥದ್ದು, ಹಾಗಾಗಿ ಹಾಗೆ ಕುಡಿಯುವಂಥದ್ದು, ಹಾಗೆ ವ್ಯಕ್ತಿಗಳನ್ನ ಮರೆಯುವಿಕೆ ಮಾಡುವಂಥದ್ದು, ಆ ರೀತಿ ಮಾಡೋದ್ರ ಮುಖಾಂತರ ನನ್ನ ಬೆಳೆಸಿಕೊಳ್ಳಬಹುದು. ಅಂತಹ ನಿರ್ವಹಣೆಯನ್ನ ನಾವು ಮಾಡಬೇಕಾಗುತ್ತೆ. ಹಾಗೆ ನಮ್ಮ ಅಭ್ಯಾಸಗಳಲ್ಲಿ ತೋರಿಸುವಂಥದ್ದು, ಕೆಲವೊಂದು ಭಾಗದ ಹವ್ಯಾಸ ಇರುತ್ತೆ, ಕೆಲವೊಂದು ಚಿತ್ರಕಲೆ ಹವ್ಯಾಸ ಇರುತ್ತೆ. ಇಂತಹ ಅಭ್ಯಾಸಗಳಲ್ಲಿ ನಾವು ತೊಡಗಿಸ್ಕೋಬೇಕಾಗತ್ತೆ. ಉತ್ತಮ ನಿದ್ರೆ ಮತ್ತು ಆರೋಗ್ಯ ಪೋಷಣೆ ಇದು ಮುಖ್ಯ ಆಗುತ್ತೆ. ನಾವು ನಿದ್ರೆಯನ್ನ ಬಿಟ್ಟು ಕೆಲಸ ಮಾಡಿದ್ರು ಅಥವಾ ನಿದ್ರೆಯಿಂದ ಕಡಿಮೆ ಮಾಡ್ತಾ ಹೋದ್ರು ಸಹ ನಮ್ಮ ಆರೋಗ್ಯ ವ್ಯತ್ಯಾಸ ಬರುತ್ತೆ. ಮುಂದೆ ಮತ್ತೆ ನಾವು ಮರುಕಳಿಸಿಗೆ ಅಪಾಯ ಇದನ್ನ ನಾವು ಮಾಡಬೇಕಾಗುತ್ತೆ. ನೆನಪಲ್ಲಿರಲಿ, ನಾವು ಮುಖ್ಯವಾಗಿ
ಇನ್ನೊಂದು ಕೆಲವೊಂದಿಷ್ಟು ಅಂಶಗಳನ್ನ ನಮ್ಮ ಜೀವನದಲ್ಲಿ ಪಾಲಿಸಬೇಕಾಗತ್ತೆ. ಒಂದು, ಸಂಯಮವನ್ನು ಬೆಳೆಸ್ಕೋಬೇಕು. ಅಂದ್ರೆ ಈ ಸಂಯಮವನ್ನ ಬೆಳೆಸ್ಕೊಳ್ಳುವಾಗ ಈ ಜೀವನ ಶೈಲಿ ತುಂಬಾ ಮುಖ್ಯ ಆಗುತ್ತೆ. ಆಯ್ತಾ? ಮದ್ಯದಿಂದ ದೂರ ಇರಬೇಕು ಅನ್ನೋದು ನಾವು ಪ್ರತಿನಿತ್ಯ ಆಲೋಚನೆ ಮಾಡಬೇಕು. ಇವತ್ತು ನಾನು ಮದ್ಯವ್ಯಸನವನ್ನ ಮಾಡೋದಿಲ್ಲ, ಅದು ಪ್ರತಿನಿತ್ಯದ ಒಂದು ಗುರಿ ಆಗಿರ್ಬೇಕು ನಮ್ಗೆ. ಎರಡನೇದು, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ. ನಿಮಗೆ ನೀವು ಪ್ರಾಮಾಣಿಕರಾಗಿರಿ, ಹಾಗೆ ಇತರರೊಂದಿಗೂ ಸಹ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ವರ್ತನೆ ಮಾಡಬೇಕಾಗತ್ತೆ. ಹೊಣೆಗಾರಿಕೆ, ನಾವು ಹಂತ ಹಂತವಾಗಿ ನಮ್ಮ ಹೊಣೆಗಾರಿಕೆಗಳನ್ನ ತಗೋತಾ ಹೋಗ್ಬೇಕು. ಅದರಿಂದ ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕರಣಗೊಳಿಸಬೇಕಾಗತ್ತೆ. ವಿನಮ್ರತೆ, ಮತ್ತೊಂದಾಗಿ ನಾವು ನಮ್ಮಲ್ಲಿ ಆ ವಿನಮ್ರತೆಯನ್ನ ಬೆಳೆಸ್ಕೋಬೇಕು. ವಿನಮ್ರತೆ ಅಂದ್ರೆ ಏನು, ಪ್ರೀತಿಯಿಂದ, ಅಂದ್ರೆ ನಾವು ತಗ್ಗಿ ಬಗ್ಗೆ ನಡೆಯುವಂಥದ್ದು ಅಂತ ಹೇಳ್ತೀವಲ್ವಾ, ಅಂತಹ ಗೌರವವನ್ನು ಕೊಟ್ಟು ಗೌರವವನ್ನು ತೆಗೆದುಕೊಳ್ಳುವಂತಹ ಸಂಸ್ಕೃತಿಯಲ್ಲಿ ಆ ರೀತಿ ನಾವು ವಿನಮ್ರತೆಯನ್ನು ನಮ್ಮನ್ನು ಬೆಳೆಸ್ಕೋಬೇಕು. ಕೃತಜ್ಞತಾ ಭಾವನೆಯನ್ನು ಇಟ್ಕೋಬೇಕಾಗತ್ತೆ. ನಿಮಗೆ ನಿಮ್ಮ ಪೂರ್ವ ಕಾಲದಲ್ಲಿ ನೀವು ಆ ಕುಡಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಅಂದ್ರೆ ಕುಡಿತ ಮಾಡೋದಕ್ಕಲ್ಲ, ಅದರಿಂದ ಹೊರಗಡೆ ಬರೋದಕ್ಕೆ ಯಾರ್ಯಾರು ಸಹಾಯ ಮಾಡಿರ್ತಾರೆ ಅಂಥವರಿಗೆ ಒಂದು ಕೃತಜ್ಞರಾಗಿರಿ. ಹಾಗೆ ಜೀವನದ ಧನಾತ್ಮಕ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಮತ್ತೊಂದಾಗಿ ನಮ್ಮಲ್ಲಿ ಹಲವಾರು ಬಾರಿ ಈ ಆಧ್ಯಾತ್ಮಿಕ ಆಯಾಮ ಇರುತ್ತೆ, ಇಷ್ಟು ಜನಕ್ಕದು ಸಹಾಯ ಮಾಡಿರುತ್ತೆ. ಆ ಚೇತರಿಕೆಯಲ್ಲಿ ಅದು ಸಹ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಮತ್ತೊಂದಾಗಿ ನಮ್ಮ ವಾಸ್ತವಿಕ ಗುರಿಗಳನ್ನ ನಾವು ಇಟ್ಕೋಬೇಕು. ಸಮಯಾಚರಣೆ ಅಲ್ಲ ಸರ್, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ಹೇಳಿ ಸರ್, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ಅಲ್ಲ ಸರ್, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ಸ್ನೇಹಿತರೆ, ತಾಂತ್ರಿಕ ದೋಷಗಳಿಂದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹಿಂಗೆ ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ. ದಯವಿಟ್ಟು ಒಂದೆರಡು ನಿಮಿಷಗಳ ಕಾಲಾವಕಾಶ ಕೊಡಬೇಕು. ತಕ್ಷಣದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ನಮ್ಮನ್ನು ಸೇರ್ಕೋತಾರೆ. ದಯವಿಟ್ಟು ಹಾಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಇರಬೇಕು. ಬಹುಶಃ ತಾಂತ್ರಿಕ ತೊಂದರೆ ಆಗಿರತಕ್ಕಂಥ ಕಾರಣದಿಂದ ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾ ಇರ್ತಕ್ಕಂಥದ್ದು ಮಧ್ಯದಲ್ಲೇ ಕರೆ ಕಡಿತವಾಗಿದೆ. ದಯವಿಟ್ಟು ಒಂದೆರಡು ನಿಮಿಷಗಳಲ್ಲಿ ಮತ್ತೆ ಅವರು ಈ ಕಾರ್ಯಕ್ರಮಕ್ಕೆ ಸೇರಿಸುತ್ತಾರೆ. ದಯವಿಟ್ಟು ತಾಳ್ಮೆಯಿಂದ ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಸಣ್ಣ ತಾಂತ್ರಿಕ ದೋಷದಿಂದ ಈ ಸಮಸ್ಯೆ ಉಂಟಾಗಿದೆ. ದಯವಿಟ್ಟು ಕೆಲವು ಸೆಕೆಂಡ್ಗಳಲ್ಲಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಸೇರಿಸುತ್ತಾರೆ. ಬಹುಶಃ ತಾಂತ್ರಿಕ ದೋಷಗಳಿಂದ ಈ ಕರೆಯನ್ನು ಸೇರಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಅನಿಸ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಮತ್ತೆ ಅವರನ್ನು ಸಂಪರ್ಕಿಸೋ ಪ್ರಯತ್ನ ಮಾಡ್ತೇವೆ. ಸ್ನೇಹಿತರೆ, ಈಗಾಗಲೇ ಹೇಳ್ತಾ ಇದ್ರು, ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಅವರು ನಮ್ಮನ್ನು ಕುರಿತು ಮಾತಾಡ್ತಾ ಇದ್ರು. ಏನು ಕೆಲವು ನಿಮಿಷಗಳಲ್ಲಿ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಸಮಯದಲ್ಲಿ ಕಾಲ್ ತಾಂತ್ರಿಕ ಕಾರಣದಿಂದ ಕಟ್ ಆಗಿತ್ತು. ಹೇಳಿ ಸರ್, ಕೇಳಿಸ್ತದೆ. ಅದೇ ಮುಖ್ಯವಾಗಿ ನಾವು ಕೊನೆಯಲ್ಲಿ ನಾನು ಹೇಳುವಂತ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಕುಡಿತದಿಂದ ಕುಡಿತದ ಒಂದು ಆಲೋಚನೆ ಬಂದ ತಕ್ಷಣ ನಾವು ಅದಕ್ಕೆ ಪೋಷಣೆಯನ್ನ ಕೊಡದೆ ಕುಡಿತದಿಂದ ಆದಂತಹ ನಕಾರಾತ್ಮಕವಾದಂತಹ ಏನು ಜೀವನವನ್ನು ಅನುಭವಿಸಿದೀವಿ ಅದನ್ನು ನೆನಪು ಮಾಡಿಕೊಂಡು ನಾವು ಅದರಿಂದ ಹಿಂದೆ ಬರಬೇಕು. ಅಥವಾ ಆ ಕ್ಷಣದಲ್ಲಿ ನನಗದು ಆಗ್ತಾ ಇಲ್ಲ ಅಂತಂದಾಗ ಒಂದು ಕ್ಷಣ ನೀವು ಎಲ್ಲಾದ್ರೂ ಒಂದು ಹೊಟ್ಟೆಗೊಂದು ಒಳ್ಳೆ ಆಹಾರವನ್ನು ತಗೊಳ್ಳಿ, ಹೊಟ್ಟೆ ತುಂಬಾ ತುಂಬಿಸ್ಕೊಳ್ಳಿ. ಆವಾಗ ನೀವು ಆ ಕ್ಷಣವನ್ನ ನೀವು ತಪ್ಪಿಸಬಹುದು. ಲ್ಯಾಪ್ಸ್ ಅನ್ನೋದನ್ನ ನಾವು ತಪ್ಪಿಸಬಹುದಾಗತ್ತೆ.
ಲ್ಯಾಪ್ಸ್ ಆದ್ರೆ ಮತ್ತೆ ಅದು ರಿಲ್ಯಾಪ್ಸ್ಗೆ ಕಾರಣವಾಗ್ತಾ ಹೋಗುತ್ತೆ. ಹಾಗೆ ವೈದ್ಯರ ಸಹಾಯವನ್ನ ತಗೊಂಡಲ್ಲಿ ವೈದ್ಯಕೀಯ ತಪಾಸಣೆಗೆ ಬರಬೇಕಾಗತ್ತೆ. ಹಾಗೆ ವೈದ್ಯರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ, ಆಪ್ತ ಸಮಾಲೋಚಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ಆವಾಗ ನಿಮ್ಗೆ ನಿಮ್ಮಲ್ಲೂ ಸಹ ಒಂದು ಧೈರ್ಯ ಬರ್ತಾ ಹೋಗುತ್ತೆ. ನಿಮ್ಮ ಸಂದರ್ಭಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಮೀಟಿಂಗ್ ಗಳನ್ನ ಅಟೆಂಡ್ ಆಗಿ, ಅಂದ್ರೆ ಆಲ್ಕೋಹಾಲ್ ಅನಾನಮಸ್ ಮೀಟಿಂಗ್ಗಳು ನಿಮ್ಮ ಹತ್ತಿರದಲ್ಲಿ ಎಲ್ಲೇ ಇದ್ರೂ ಸಹ ಅದನ್ನ ಅಟೆಂಡ್ ಆಗಿ ಆ ಒಂದು ಏನು ಅನಾಮಿಕ ಅಮಲಿಗಳ ಬಾಂಧವ್ಯದ ಮೂಲಕ ನಿಮ್ಮ ಜೀವನ ಇನ್ನೊಂದು ಹೊಸ ರೂಪವನ್ನ ಪಡೆಯಬಹುದು. ಆ ಸಂದರ್ಭದಲ್ಲಿ ನೀವು ತೋರಿಸ್ಕೊಳ್ಳೋದ್ರಿಂದ ರಿಲ್ಯಾಕ್ಸ್ ಅನ್ನ ನಾವು ಕಲಿಬಹುದಾಗತ್ತೆ. ಹಾಗೆ ಉತ್ತಮ ಜೀವನ ಶೈಲಿಯನ್ನ ಬೆಳೆಸ್ಕೊಳ್ಳುವಂಥದ್ದು. ಅದರ ಜೊತೆಗೆ ನನ್ನ ಒಂದು ಪ್ರತಿನಿತ್ಯದ ಒಂದು ಗುರಿ ಅಷ್ಟೇ, ನಾನು ಇವತ್ತಿನ ದಿನ ಕುಡಿಯೋದಿಲ್ಲ, ಇವತ್ತು ನನ್ನ ಜೀವನದಿಂದ ಮದ್ಯ ಮುಕ್ತನಾಗಿರ್ತೇನೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಸ್ಪಷ್ಟವಾಗಿರ್ಲಿ. ಇದರಿಂದ ನಾವು ರಿಲ್ಯಾಕ್ಸ್ ಆಗೋದನ್ನ ಖಂಡಿತ ತಪ್ಪಿಸಬಹುದು ಅನ್ನೋದನ್ನ ಈ ಮೂಲಕ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇವತ್ತಿನ ದಿವಸ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ನೀವು ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ವಿಷಯವಾಗಿರ್ತಕ್ಕಂತಹ ಕುಡಿತ ಮರುಕಳಿಸಿದಂತೆ ತಡೆಗಟ್ಟುವ ನಿವಾರಣಾ ಉಪಾಯಗಳು ಎಂಬ ವಿಚಾರದ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟು ನಮ್ಮ ಎಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿಯನ್ನು ಮೂಡಿಸೋದ್ರಲ್ಲಿ ನಾವು ಸಫಲರಾಗಿದ್ದೇವೆ ಅನ್ಕೋತೇವೆ. ಸ್ನೇಹಿತರೆ, ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಆಗಲಿ ಅಥವಾ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರ್ತಕ್ಕಂಥ ಮದ್ಯ ಮತ್ತು ಮಾದಕ ದ್ರವ್ಯ ವಿರುದ್ಧ ಏನ್ ನಾವು ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ, ಇದ್ರ ಬಗ್ಗೆ ಯಾವುದೇ ರೀತಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರು ಸಹ ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಪ್ರಶ್ನೆಗಳನ್ನ ಕೇಳೋದಕ್ಕೆ ಸ್ಟಾರ್ ಮತ್ತೆ 6 ಅನ್ನು ಒತ್ತೋದ್ರ ಮೂಲಕ ನೀವು ಪ್ರಶ್ನೆಯನ್ನ ಕೇಳ್ಬೋದು. ಇದು ನೇರವಾಗಿ ನೀವು ಸಂಪನ್ಮೂಲ ವ್ಯಕ್ತಿಗಳಿಗೆ ಕೇಳ್ಬೋದು. ಹಾಗೂ ನಮ್ಮ ಆಸ್ಪತ್ರೆಯ ಆಪ್ತ ಸಮಾಲೋಚಕರ ತಂಡ ಹಾಗೂ ತಜ್ಞ ವೈದ್ಯರ ತಂಡ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ನಿಮಗೆ ಹೆಚ್ಚಿನ ವಿಚಾರಗಳಿಗೆ ನೀವು ಅವರಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತೇನೆ. ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ ನೀವು *6 ಅನ್ನು ಒತ್ತಬೇಕು. *6 ಅನ್ನು ಒತ್ತೋದ್ರ ಮೂಲಕ ಪ್ರಶ್ನೆಯನ್ನ ಕೇಳಬಹುದು ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಅನೇಕ ಸೇವೆಗಳು ಲಭ್ಯವಿದೆ. ಆದ್ರೆ ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ನಮ್ಮ ಆಸ್ಪತ್ರೆ ಪ್ರಚಾರ ಕಾರ್ಯಕ್ರಮ ಅಲ್ಲ. ಆದ್ರಿಂದ ಇದ್ರ ಹೆಚ್ಚಿನ ವಿವರಗಳನ್ನ ಹೇಳೋದಿಲ್ಲ. ಆದ್ರೆ ಒಂದಷ್ಟು ವಿಚಾರಗಳಿವೆ. ಉದಾಹರಣೆಗೆ ನಮ್ಮ ಆಸ್ಪತ್ರೆಯಲ್ಲಿ ಯೋಗ ಚಿಕಿತ್ಸೆ, ವೈದ್ಯಕೀಯ ರೀತಿ ಎಲ್ಲ ನೆರವುಗಳ ಜೊತೆಗೆ ಆಯುರ್ವೇದ ಚಿಕಿತ್ಸೆ, ಹೀಗೆ ಅನೇಕ ಸೇವೆಗಳು ಲಭ್ಯವಿದೆ. ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ವೃದ್ಧರಿಗಾಗಿ ಹಗಲು ಆರೈಕೆ ಕೇಂದ್ರದ ವ್ಯವಸ್ಥೆ ಇದೆ. ಹಾಗೆ ವೃದ್ಧರ ದೀರ್ಘಕಾಲೀನ ಒಳರೋಗಿ ದಾಖಲಾತಿ ವ್ಯವಸ್ಥೆ ಇರುತ್ತೆ. ಇಂಥ ಅನೇಕ ಸೇವೆಗಳನ್ನು ನೀವು ಬಳಸ್ಕೋಬಹುದು. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ನೀವು ನೇರವಾಗಿ ಕೇಳ್ಬೋದು ಸ್ನೇಹಿತರೆ. *6 ಅನ್ನು ಒತ್ತಿ ನೀವು ಪ್ರಶ್ನೆಯನ್ನ ಕೇಳ್ಬೋದು. ಆದ್ರೆ ನಿಮಗೆ ನನ್ಗೆ ಪ್ರಶ್ನೆಗಳಿದೆ, ಆದ್ರೆ ನನಗೆ ಕೇಳೋದಕ್ಕೆ ಮುಜುಗರ ಆಗ್ತಿದೆ, ನನ್ನ ಹೆಸರು ವಿಳಾಸ ಅಥವಾ ನನ್ನ ವಿವರಗಳು ತಲುಪ್ಬಿಡುತ್ತೆ, ನಾವು ಅದರಿಂದ ನನಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋ ತರ ಒಂದು ಮುಜುಗರ ಇದೆ. ದಯವಿಟ್ಟು ಆ ತರ ಮುಜುಗರವನ್ನು ಪಟ್ಕೋಬೇಡಿ. ನೀವು ನೇರವಾಗಿ ಪ್ರಶ್ನೆಯನ್ನು ಕೇಳಿ. ನಿಮ್ಮ ಗೌಪ್ಯತೆಯನ್ನ ನಾವು ಕಾಪಾಡ್ತೇವೆ. ಅಂದ್ರೆ ನಿಮ್ಮ ಯಾವುದೇ ವಿವರಗಳನ್ನ ನಾವು ಸಂಗ್ರಹಿಸೋದಿಲ್ಲ. ಹಾಗೆ ನಿಮ್ಮ ಯಾವುದೇ ರೀತಿಯ ವಿಚಾರಗಳು ನಮ್ಮ ಮುಂದೆ ಸಹ ನಿಮ್ಮನ್ನು ಸಂಗ್ರಹಿಸಿ ಮುಂದೆ ವೈಯಕ್ತಿಕವಾಗಿ ಸಹ ಕೇಳೋದಿಲ್ಲ. ಯಾಕಂದ್ರೆ ನಿಮ್ಮ ಯಾವುದೇ ವಿವರಗಳು ನಮ್ಮ ಬಳಿ ಇರೋದಿಲ್ಲ. ಇದೊಂದು ಮುಕ್ತ ರಕ್ಷಕವಾದ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ನಾವು ಗೌಪ್ಯತೆಯನ್ನು ಕಾಪಾಡೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತೇನೆ. ಯಾರಿಗೆ ಪ್ರಶ್ನೆಗಳಿದ್ರೆ *6 ಅನ್ನು ಒತ್ತಿ ಪ್ರಶ್ನೆಯನ್ನು ಕೇಳ್ಬೋದು. ಹಾಗೆ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಇನ್ನು ನಾನು ವಿವರಗಳನ್ನ ಕೊಡ್ತಾ ಹೋಗ್ತೇನೆ. ಈ ಕಾರ್ಯಕ್ರಮದ ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು. ಈ ಕಾರ್ಯಕ್ರಮದಲ್ಲಿ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಕಾರ್ಯಕ್ರಮ ಆಗಿರೋದ್ರಿಂದ ಅದಕ್ಕೆ ನೀವು ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದೆ ಅಥವಾ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದೆ, ಅದನ್ನು ನಾನು ಕೇಳೋದಿದೆ ಅಂತ ಅದರಲ್ಲಿ ನೀವು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆಯನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ನೇರವಾಗಿ ಫೋನ್ ಮಾಡಿ ನಮ್ಮ ಆಸ್ಪತ್ರೆಗೆ ಸಂಪರ್ಕಿಸಿ ನಿಮ್ಗೆ ಹೆಚ್ಚಿನ ವಿವರಗಳನ್ನು ತಗೋಬಹುದು. ಅಥವಾ ನಮಗೆ ವೈದ್ಯಕೀಯ ಸಹಾಯ ಬೇಕಾಗಿದೆ, ನಮ್ಗೆ ಅಪಾಯಿಂಟ್ಮೆಂಟ್ ಬೇಕಾಗಿದೆ, ಡಾಕ್ಟರ್ ಅಥವಾ ಕೌನ್ಸಿಲರ್, ಮನೋವೈದ್ಯರು ಅಥವಾ ಮನಃಶಾಸ್ತ್ರಜ್ಞರು ಯಾರೇ ಬಳಿ ಸಹಾಯವನ್ನು ಬಯಸ್ತಾ ಇದ್ರು ನಿಮಗೆ ನಮ್ಮ ಆಸ್ಪತ್ರೆ ಸಂಪರ್ಕಿಸಿ ನೀವು ಹೆಚ್ಚಿನ ವಿವರಗಳನ್ನು ಪಡ್ಕೋಬಹುದು. ದಯವಿಟ್ಟು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9242821215 ಇದು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆ. ಇನ್ನೊಮ್ಮೆ ಹೇಳ್ತೇನೆ, 9242
8212 ಈ ಸಂಖ್ಯೆಗೆ ನೀವು ಸಂಪರ್ಕಿಸೋದ್ರ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಂಥ ಯಾವುದೇ ವಿಚಾರಗಳ ಬಗ್ಗೆ ಅಥವಾ ಅಪಾಯಿಂಟ್ಮೆಂಟ್ ಬಗ್ಗೆ ಅಥವಾ ಹೆಚ್ಚಿನ ಸಲಹೆ ಸಹಕಾರ ಸೂಚನೆಗಳಿಗೆ, ನೀವು ವೈದ್ಯಕೀಯ ಸಲಹೆ ಆಗಿರ್ಬೋದು ಅಥವಾ ಸ್ವಸಹಾಯ ಗುಂಪುಗಳ ಬಗ್ಗೆ ವಿವರಗಳನ್ನ ತಿಳ್ಕೊಳ್ಳೋದಿರ್ಬೋದು, ಯಾವುದೇ ರೀತಿಯ ವಿಚಾರಗಳಿಗೆ ನಮ್ಮ ಆಸ್ಪತ್ರೆ ಸಂಪರ್ಕಿಸಿ ನಿಮ್ಮ ವಿವರಗಳನ್ನ ಅವರು ವಿವರವಾಗಿ ತಿಳಿಸ್ಕೊಡ್ತಾರೆ. ಇನ್ನೊಮ್ಮೆ ಹೇಳ್ತೇನೆ, 9242821215 ಈ ಸಂಖ್ಯೆಗೆ ಸಂಪರ್ಕಿಸಿ ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ.